ಸೊ ಎಲ್ಲ ಕಡೆ ಪಾತ್ರೆಗಳನ್ನ ಒಂದೊಂದು ತಗೊಂಡ್ರೆ ಇಲ್ಲಿ ನಿಮಗೆ ಪಾತ್ರೆಗಳು ಕೆಜಿ ಲೆಕ್ಕದಲ್ಲಿ ಸಿಗ್ತಾ ಇದೆ. ಸೊ ಏನಾದರೂ ತಗೊಳ್ಳಿ, ಎಷ್ಟಾದರೂ ತಗೊಳ್ಳಿ, ಕೆಜಿ ಲೆಕ್ಕದಲ್ಲಿ ದುಡ್ಡು ಕೊಡಿ ಅಷ್ಟೇ. ನಾನ್ ಬ್ರೇಕಬಲ್ ಮಕ್ಳಿದಾರ, ದೊಡ್ಡವರಿದಾರ, ಕೈ ತಬ್ಬಿದ್ದೋಯ್ತಾ ಅಷ್ಟೇ, ಮುರಿದೋಗಲ್ಲ, ಹೊಡೆದೋಗಲ್ಲ. ಸೊ ಇದು ಬಂದ್ಬಿಟ್ಟು ಇಂಡಕ್ಷನ್. ನಿಮ್ಗೆ ಇದರಲ್ಲಿ ಕೂಡ ಇರ್ಬೋದು, ನೀವು ಕರೆಂಟ್ ಸ್ಟವ್ ಅಲ್ಲಿ. ಹೋಟೆಲ್ಗೆ ನಿಮ್ಗೆ ಟ್ರಾಲಿ ಬೇಕಾ? ಬನ್ನಿ ಇಲ್ಲಿ. ಇದು ಬ್ರೌನ್ ಚಾಕ್ಲೇಟ್, ಸ್ಟೈನ್ಲೆಸ್ ಸ್ಟೀಲು, ಭಾರಿ ಹೆವಿ ಇದೆ. ತಟ್ಟೆ ಇಡ್ಲಿ, ಬಟನ್ ಇಡ್ಲಿ, ಎಲ್ಲ ಹೋಟೆಲ್ ಸರ್ವಿಂಗ್ ಐಟಮ್ಸ್ ಇವೆಲ್ಲ. ರೈಸ್ ಸರ್ವ್ ಮಾಡೋದಕ್ಕೆ, ಗೀ ರೈಸು. ಇವ್ರು ಸಿಗೋ ಪ್ರೈಸ್ ಅಲ್ಲಿ ಒಂದು ತಟ್ಟೆನ ನೀವು ಕೊಡೋ ಪ್ರೈಸ್ಗೆ ಇಲ್ಲಿ ಬಂದು 4-5 ತಟ್ಟೆನ ಕೆಜಿ ಲೆಕ್ಕದಲ್ಲಿ ತಗೊಬಹುದು. ಸೊ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಹೋಲ್ಸೇಲ್ಗೂ ರಿಟೇಲ್ಗೂ ಇರೋ ವ್ಯತ್ಯಾಸ ಎಲ್ಲ ನಿಮ್ಗೆ ಪೀಸ್ ಲೆಕ್ಕ ಕೊಡೋದು, ಯಾರು ಕೆಜಿ ಲೆಕ್ಕದಲ್ಲಿ ಕೊಡೋದಿಲ್ಲ. ಇಲ್ಲಿ ನಿಮ್ಗೆ ನೋಡಿ ಈ ತರ ಪ್ರೀಮಿಯಂ ಕ್ವಾಲಿಟಿ ಕೂಡ ನಿಮ್ಗೆ ಎಲ್ಲ ಕೆಜಿ ಲೆಕ್ಕದಲ್ಲಿ ಕೊಡ್ತಿದ್ದಾರೆ. 5 ಪೀಸ್ ಸೆಟ್ ಬರ್ತಾ, ಸಿಂಗಲ್ ಪೀಸ್ ಬೇಕಾ ಸಿಂಗಲ್ ಪೀಸ್ ಕೊಡ್ತೀನಿ. ಓ, ಅದು ಅಡ್ವಾಂಟೇಜ್ ಇಲ್ಲಿ ನಿಮ್ಗೆ. ಸೆಟ್ ತಗೊಬೇಕಂತ ಏನಿಲ್ಲ, ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ. 10 years ವ್ಯಾರಂಟಿ ಬಂದ್ಬಿಟ್ಟು ಹೀಗೆ ಹೈಡ್ರೋಲಿಕ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದಿ ಬ್ಲಾಗರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕಾವ್ಯ ದಿ ಬ್ಲಾಗರ್ ಅಂತ ಪೇಜ್ ಇದೆ, ಅಲ್ಲಿ ಕೂಡ ಒಂದು ಫಾಲೋ ಮಾಡಿ. ಡೈಲಿ ಬಜೆಟ್ ಫ್ರೆಂಡ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನಾನಿವತ್ತು ತೋರಿಸ್ತಾ ಇರೋ ಜಾಗದಲ್ಲಿ ನೀವು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದು ತೋರಿಸ್ತಿದ್ರೆ ಏನೆಲ್ಲ ಪ್ರೈಸ್ ಕೋಟ್ ಮಾಡ್ತಿದ್ದಾರೆ ಅದ್ರ ಮೇಲೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗ್ತಿದೆ. ಸೊ ಈ ಲೊಕೇಶನಲ್ಲಿ ನಿಮಗೆ ಪಾರ್ಕಿಂಗ್ ಕೂಡ ಅವೈಲೇಬಲ್ ಇದೆ. ಪೇ ಮಾಡಿ ನೀವು ಬೈಕ್ ಆ್ಯಂಡ್ ಕಾರ್ನ ಪಾರ್ಕ್ ಕೂಡ ಮಾಡ್ಬೋದು. ಆ್ಯಂಡ್ ಈ ಎಕ್ಸಾಕ್ಟ್ ಲೊಕೇಶನ್ನು ಎಲ್ಲಿ ಬರುತ್ತೆ ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಮ್ಯಾಪ್ ಲಿಂಕನ್ನು ಆ್ಯಡ್ ಮಾಡಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸಾಕ್ಟಾಗಿ ಈ ಸ್ಟೋರ್ಗೆ ಬರ್ತೀರಾ. ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಿಮಗೆ ಯಾವುದೇ ಥರ ಹೆಲ್ಪ್ ಬೇಕಾದರೂ, ಅಸಿಸ್ಟೆನ್ಸ್ ಬೇಕಾದರೂ ಈ ಸ್ಟೋರಲ್ಲಿ ನಿಮಗೆ ಮಾಡಿ. ಆ್ಯಂಡ್ ಐ ಆಮ್ ಸಾರಿ, ಫಸ್ಟ್ಲಿ ನನಗೆ ಹುಷಾರಿಲ್ಲ, ಸೊ ವಾಯ್ಸ್ ಸ್ವಲ್ಪ ಲೋ ಆಗಿದೆ, ನಂದು ಅಷ್ಟು ಕ್ಲಾರಿಟಿ ಇಲ್ಲ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಸ್ಟೋರಲ್ಲಿ ಏನೆಲ್ಲ ನಿಮಗೆ ಐಟಮ್ಸ್ ಸಿಗ್ತಿದೆ ಅನ್ನೋದನ್ನು ನಾನು ಡೀಟೇಲ್ ಆಗಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಸಾಕಾಗುತ್ತೆ. ಈ ಸ್ಟೋರಲ್ಲಿ ಏನೇನೆಲ್ಲ ಐಟಮ್ ಸಿಗುತ್ತೆ, ಏನೆಲ್ಲ ಪ್ರೈಸ್ ಸ್ಟಾರ್ಟಿಂಗ್ ರೇಂಜ್ ಇದೆ, ಯಾವ ಥರ ಪರ್ಚೇಸ್ ಮಾಡಬೇಕು, ಕೆ ಜಿಗೆ ಪ್ರೈಸ್ ಏನಿದೆ, ಸಿಂಗಲ್ ಪೀಸ್ಗೆ ಪ್ರೈಸ್ ಏನಿದೆ. ಇಲ್ಲಿ ಬರೀ ಹೋಟೆಲ್ಗೆಲ್ಲ ಮನೆ ಅಪ್ಲಯನ್ಸಸ್ಸು ಸಿಗ್ತಿದೆ. ನನ್ನ ಮನೇಲಿರೋ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ನ ಇಲ್ಲಿಂದ ನಾನು ಪರ್ಚೇಸ್ ಮಾಡಿದ್ದೀನಿ. ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆ್ಯಂಡ್ ಸಖತ್ತಾಗಿದೆ ಮೆಟೀರಿಯಲ್ ಅಂತಲೇ ಹೇಳ್ಬೋದು. ಯೂಸ್ ಮಾಡೋದಕ್ಕೂ ಕೂಡ ಐಟಮ್ಸು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕಿಚನ್ಗೆ ಬೇಕಾಗಿರೋ ಎಲ್ಲ ಥರದ ಐಟಮ್ಸು ನಿಮ್ಗೆ ಸಿಕ್ಬಿಡುತ್ತೆ. ಇನ್ನೇನಾದರೂ ಹೋಟೆಲ್ ಬಿಸ್ನೆಸ್ಗಂತ ಬಂದರೆ ಹೋಟೆಲ್ ಬಿಸ್ನೆಸ್ಗಂತೂ ಕೇಳಲೇಬೇಡಿ, ಎಲ್ಲ ರೀತಿ ಐಟಮ್ಸು ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ಕಂಪ್ಲೀಟ್ ಒಂದು ಫುಡ್ ಬಿಸ್ನೆಸ್ಸು ಸೆಟಪ್ ಮಾಡೋದಕ್ಕೆ ನಿಮಗೆ ಏನೆಲ್ಲ ಐಟಮ್ಸ್ ಬೇಕಾಗಿರುತ್ತೆ, ಟೇಬಲ್ಸು, ಸೀಟಿಂಗ್ಸು, ಚೇರ್ಸು, ಪಾತ್ರೆಗಳು, ಆಮೇಲೆ ಗ್ಯಾಸು, ಸ್ಟವ್ವು, ಎವ್ರಿಥಿಂಗ್ A to Z ಐಟಮ್ ಸಿಗುತ್ತೆ. ಆ್ಯಂಡ್ ರಿಟೇಲಲ್ಲಿ ಕೂಡ ಇವರು ಸೆಲ್ ಮಾಡ್ತಿದ್ದಾರೆ, ಹೋಲ್ಸೇಲ್ ಅಂತಲೇ ಇಲ್ಲ. ಬಲ್ಕಲ್ಲಿ ಪರ್ಚೇಸ್ ಮಾಡಬೇಕಂತ ಏನಿಲ್ಲ. ನಿಮ್ಗೇನಾದರೂ ಸಿಂಗಲ್ ಪೀಸ್ ಬೇಕು ಅಂದರೆ ಸಿಂಗಲ್ ಪೀಸ್ ಕೂಡ ತೊಗೊಬೋದು. ಸೊ ಎಲ್ಲ ಕಡೆ ಪಾತ್ರೆಗಳನ್ನ ಒಂದೊಂದು ತಗೊಂಡ್ರೆ ಇಲ್ಲಿ ನಿಮಗೆ ಪಾತ್ರೆಗಳು ಕೆಜಿ ಲೆಕ್ಕದಲ್ಲಿ ಸಿಗ್ತಾ ಇದೆ. ಸೊ ಏನಾದರೂ ತಗೊಳ್ಳಿ, ಎಷ್ಟಾದರೂ ತಗೊಳ್ಳಿ, ಕೆಜಿ ಲೆಕ್ಕದಲ್ಲಿ ದುಡ್ಡು ಕೊಡಿ ಅಷ್ಟೇ. ನೋಡಿ, ಇದು ಹಾಕಿ. ಸೊ ಎಲ್ಲ ಐಟಮ್ಸ್ ನಿಮಗೆ ಕೆಜಿ ಲೆಕ್ಕದಲ್ಲಿ ತೊಗೊಂಡು ಹೋದರೆ ಸೊ ಕಮ್ಮಿ ಪ್ರೈಸ್ ಕೂಡ ಆಗುತ್ತೆ ನಿಮಗೆ. ಹೋಲ್ಸೇಲ್ ಪ್ರೈಸಲ್ಲಿ ಅಫೋರ್ಡಬಲ್ ಆಗಿ ತೊಗೊಂಡಂಗೆ ಆಗುತ್ತೆ ನೋಡಿ. ಸೊ ಟೋಟಲ್ ಇದು ಎಷ್ಟು ಬಂದಿರ್ಬೋದು ಅಂದರೆ 11 kg ಇದೆಯಾ? 11 kg 800 ಗ್ರಾಮ್ ಅಂದರೆ 12 kg. ಸೊ ಇಷ್ಟೆಲ್ಲ ಪಾತ್ರೆಗಳಿಗೆ 12 kg ಅಷ್ಟೇ. ಇದೇ ನೀವು ಸಪ್ರೇಟಾಗಿ ತೊಗೊಳಕ್ಕೆ ಹೋದರೆ ಜಾಸ್ತಿ ಪ್ರೈಸ್ ಆಗುತ್ತೆ. ಬಟ್ ಇಲ್ಲಿ ಬಲ್ಕಲ್ಲಿ ತೊಗೊಳೋದ್ರಿಂದ ಕೆಜಿ ಲೆಕ್ಕದಲ್ಲಿ ನಿಮಗೆ ಕಮ್ಮಿ ಪ್ರೈಸ್ ಕೂಡ ಬೀಳುತ್ತೆ. ಇದು ನೋಡಿ, ಈಗ 0 ಇದೆ. ಆಗಲೇ ಇದ್ದಿದ್ದು 11 kg 800 ಗ್ರಾಮ್ ಅಂದರೆ 12 kg. ಸೊ ಫ್ರೆಂಡ್ಸ್, ಬನ್ನಿ ಈಗ ಇಲ್ಲೆಲ್ಲ ಯಾವೆಲ್ಲ ಐಟಮ್ಸ್ ನಿಮಗೆ ಸಿಗುತ್ತೆ, ಎಷ್ಟು ಕೆಜಿಯಲ್ಲಿ ಇರುತ್ತೆ, ಎಷ್ಟು ಪ್ರೈಸಲ್ಲಿ ಇರುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದೆಲ್ಲ ಹೀಗೆ ಎಷ್ಟು ಇರ್ಬೋದು? ಹೆವಿ ಗೇಜ್ ಇದೆಲ್ಲ? ಹೆವಿ ಗೇಜ್ ಬರುತ್ತೆ. ಎಷ್ಟು ಕೆಜಿ ವರೆಗೂ ಬರುತ್ತೆ ಇವೆಲ್ಲ? ಇದು ಬರುತ್ತೆ 1 kg ಸ್ಟಾರ್ಟಿಂಗ್ ಆಗುತ್ತೆ 200 kg ವರೆಗೂ ಸಿಗುತ್ತೆ. 1 kg ಅಂದ್ರೆ 200 kg, 200 kg 200 kg ವರೆಗೂ ನಿಮಗೆ ಹೆವಿ ಕೆಜಿ. ಇದನ್ನ ಏನಕ್ಕೆಲ್ಲ ಯೂಸ್ ಮಾಡ್ಬೋದು? ಇದು ರೈಸ್ಗೆ, ಬಿರಿಯಾನಿಗೆ, ಹೋಟ್ಲ್ಗೆ, ಟೆಂಟ್ ಹೌಸ್, ಕ್ಯಾಟರಿಂಗ್ ಯೂಸ್ ಆಗುತ್ತೆ ಇದು. ಹೌದು, ಎಲ್ಲಾ ತರ ಟೆಂಟ್ ಹೌಸ್, ಕ್ಯಾಟರಿಂಗು, ಮದ್ವೆ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಏನಾದ್ರೂ ನೀವು ಊಟ ಮಾಡ್ತಿದ್ದೀರಾ ಅಂದ್ರೆ ಯಾವುದೇ ತರ ಅಡುಗೆ ಮಾಡೋದಕ್ಕೆ ದೊಡ್ಡದಾಗಿ ನಿಮ್ಗೆ ಈ ಹೆವಿ ಗೇಜ್ ಪಾತ್ರೆಗಳು ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಕುಕ್ಕರ್ ಇದೆಲ್ಲ. ಇದು ಕುಕ್ಕರ್ ಹೋಟ್ಲಿಗೆ ಕುಕ್ಕರ್ಸ್. ಇದು ಎಷ್ಟು ಲೀಟರ್ ಇಂದ ಎಷ್ಟು ಲೀಟರ್ ವರೆಗೂ ಬರುತ್ತೆ? 1 ಲೀಟರ್ ಸ್ಟಾರ್ಟಿಂಗ್ ಆಗುತ್ತೆ, 150 ಲೀಟರ್ ವರೆಗೂ ಸಿಗುತ್ತೆ. 150 ಲೀಟರ್ ವರೆಗೂ ಕುಕ್ಕರ್. ಸೂಪರ್. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ. 10 ವರ್ಷ ವ್ಯಾರಂಟಿ, 10 years ವ್ಯಾರಂಟಿ ಕೊಡ್ತಿದ್ದಾರೆ. ಸೊ ಕೇಳಿಸ್ಕೊಳ್ಳಿ, ಕ್ವಾಲಿಟಿ ಲೋ ಇರುತ್ತೆ ಅಂತ ಏನಿಲ್ಲ. ಇಲ್ಲಿ ಕೂಡ ನಿಮ್ಗೆ 150 ಲೀಟರ್ಸ್ ವರೆಗೂ ಕುಕ್ಕರ್ ಸಿಗ್ತಾ ಇದೆ. ಜೊತೆಲಿ ನಿಮ್ಗೆ 10 years ವರೆಗೂ ವ್ಯಾರಂಟಿ ಕೂಡ ಕೊಡ್ತಿದ್ದಾರೆ. ಇದೆಲ್ಲ ಹಾಟ್ ಬಾಕ್ಸಸ್. ತೆಗೆದು ತೋರಿಸ್ಬಿಡಿ ಒಂದು ನಮ್ಮ ಜನಕ್ಕೆ. ಚಿಕ್ಕದು ತೆಗೆದು ತೋರಿಸ್ತೀವಿ.
ಸೊ ಚಿಕ್ಕದೇನು ತೆಗೆದು ತೋರಿಸ್ತಾ ಇದ್ದೀವಿ, ಅದರಲ್ಲೇ ನಿಮಗೆ ದೊಡ್ಡ ಸೈಜು ಕೂಡ ಸಿಗುತ್ತೆ. ಸೊ ಬನ್ನಿ, ಈ ತರ ಬರುತ್ತೆ. ಓ ಓಕೆ ಓಕೆ, ನೋಡಿ ಈ ತರ ಬರುತ್ತೆ ನಿಮ್ಗೆ ಹಾಟ್ ಬಾಕ್ಸ್. ಹಾ ನೋಡಿ, ಇದು ನಿಮ್ಗೆ ಹಾಟ್ ಬಾಕ್ಸ್. ಇದು ಚಿಕ್ಕದು ಎಷ್ಟಿರ್ಬೋದು ಇದು ಕೆಜಿ? ಇದು ಪೀಸ್ ಲೆಕ್ಕ ಬರುತ್ತೆ. ಹಾ ಅಲ್ಲ, ಇದು ಎಷ್ಟು ಕೆಜಿ ಇರ್ಬೋದು ಹಾಟ್ ಬಾಕ್ಸ್? ಇದು 5 kg. 5 kg. ಎಷ್ಟು ಕೆಜಿ ವರೆಗೂ ಬರುತ್ತೆ? ಇದು 1 kg ಸ್ಟಾರ್ಟಿಂಗ್ ಆಗುತ್ತೆ, 100 kg ವರೆಗೂ ಸಿಗುತ್ತೆ. 2 kg ವರೆಗೂ ಹಾಟ್ ಬಾಕ್ಸ್. ನೋಡಿ, ಇದು ನೀವು ನೋಡ್ತಾ ಇರೋದು 5 kg ಹಾಟ್ ಬಾಕ್ಸ್. ಸೊ ಇದೆಷ್ಟು ಕೆಜಿ ಹಾಟ್ ಬಾಕ್ಸ್ ಅಂತ ನೋಡೋಣ. ಇದೆಷ್ಟು ಕೆಜಿ ಹಾಟ್ ಬಾಕ್ಸ್? 30 kg. 30 kg ಹಾಟ್ ಬಾಕ್ಸ್. ಓಹೋ ನೋಡಿ, ಇದು ರೈಸ್ ಇಡೆಗೆ ರೈಸು ಟೊಮೆಟೊ ಬಾತು. ಬನ್ನಿ ನೋಡಿ, ನೋಡಿ ಇಲ್ಲಿ ಏನ್ ಬೇಕಾದ್ರೂ ಇಟ್ಕೊಳ್ಳಿ ನೀವು. ಏನ್ ಬೇಕಾದ್ರೂ 10 ಪೀಸ್ ಇಡೋಗ ಆಗುತ್ತೆ. 1 ಪೀಸ್ ಮೇಲೆ 10 ಪೀಸ್ ಇಡಬಹುದು ಕ್ಯಾಟರಿಂಗ್ಗೆ. ಹಾ ಹೌದು. ಸೊ ಇದೆಲ್ಲ ಕ್ಯಾಟರಿಂಗ್ ಪರ್ಪಸ್. ಮನೆಯಲ್ಲಿ ರೈಸ್ ಐಟಮ್ಸ್ ಏನಾದ್ರೂ ನೀವು ಸ್ಟೋರ್ ಮಾಡಿ. ಎಷ್ಟು ಕೆಜಿ ಹೇಳಿದ್ ನೀವು? 30 kg ಇದು. ಸೊ ನಿಮ್ಗೆ ಹಂಗೆ ಅಪ್ ಟು 150 kg ನಾ? 150 kg ವರೆಗೂ. 150 kg ವರೆಗೂ. 1 kg ಇಂದ ಸ್ಟಾರ್ಟ್ ಆಗಿ 150 kg ವರೆಗೂ ಸಿಗುತ್ತೆ. ಬನ್ನಿ, ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನ ತೋರಿಸ್ಕೊಟ್ಬಿಡ್ತೀನಿ. ಇದೆಲ್ಲ ಏನ್ ಗೊತ್ತಾ, ರೆಸ್ಟೋರೆಂಟ್ಸ್ ಅಲ್ಲಿ, ಹೋಟೆಲ್ಸ್ ಅಲ್ಲಿ ಬೊಫೆ ಸಿಸ್ಟಮ್ಗೆ ಬಿಸಿನೀರು ಹಾಕ್ಬಿಟ್ಟು ಕೆಳಗಡೆ ಬಿಸಿ ಇಡ್ತಾರಲ್ಲ ನೋಡಿ, ಈ ತರ ಫುಡ್ ಅನ್ನ ಬಿಸಿ ಇಡೋದಕ್ಕೆ. ಇದು ನಿಮ್ಗೆ ಗೋಲ್ಡ್ ಅಲ್ಲಿ ಬರುತ್ತೆ, ಸಿಲ್ವರ್ ಅಲ್ಲಿ ಬರುತ್ತೆ. ನೋಡಿ ಸಿಸ್ಟಮ್ ತೋರಿಸ್ತಾ ಇದೀನಿ ನಿಮ್ಗೆ. ಇದನ್ನ ಎತ್ಬಿಟ್ಟು ಇಲ್ಲಿ ಕೆಳಗಡೆ ಬಿಸಿನೀರು ಹಾಕಿ ಫುಡ್ ಅನ್ನ ಬಿಸಿ ಇಕ್ಕೋದು. ಇದು ನೋಡಿ ಪ್ರೀಮಿಯಂ ಕ್ವಾಲಿಟಿ. ಇದೆಲ್ಲ ಕೆಜಿ ಲೆಕ್ಕನ ಹೇಗೆ? ಇದು ಪೀಸ್ ಲೆಕ್ಕ ಬರುತ್ತೆ. ಇಟ್ಕೊಳ್ಳಿ ಕೆಳಗೆ ಇಟ್ಕೊಳ್ಳಿ. ಇದೆಲ್ಲ ಪೀಸ್ ಲೆಕ್ಕ ಬರುತ್ತಾ? ಸೊ ನೋಡಿ, ಇದು ಬಂದ್ಬಿಟ್ಟು ಹೀಗೆ ಹೈಡ್ರೋಲಿಕ್. ಜಸ್ಟ್ ಹಿಂಗೆ ರಿಮೂವ್ ಮಾಡಿದ್ರೆ ಸಾಕು. ಇದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ. ಎಲ್ಲ ನಿಮ್ಗೆ ಇದು ಪೀಸ್ ಲೆಕ್ಕ ಬರುತ್ತೆ, ಇದು ಕೆಜಿ ಲೆಕ್ಕ ಇರೋದಿಲ್ಲ. ಕೆಜಿ ಲೆಕ್ಕ ಏನಿದೆ, ಪೀಸ್ ಲೆಕ್ಕ ಏನಿದೆ, ಎಲ್ಲ ನಿಮ್ಗೆ ಡಿಫ್ರೆಂಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಕೆಜಿ ನಾನು ತೋರಿಸಿದೆ, ಅದೆಲ್ಲ ನಿಮ್ಗೆ ಕೆಜಿ ಲೆಕ್ಕದಲ್ಲಿ ಹಾಕೊಡ್ತಾರೆ. ಇದೆಲ್ಲ ಏನಿದೆ, ಇದು ನಿಮ್ಗೆ ಪೀಸ್ ಲೆಕ್ಕದಲ್ಲಿ. ಸೊ ಇದು ಬಂದ್ಬಿಟ್ಟು ಜ್ಯೂಸು. ರೆಸ್ಟೋರೆಂಟ್ಸ್ ಅಲ್ಲಿ, ರೆಸಾರ್ಟ್ಸ್ ಅಲ್ಲಿ, ಜಾಸ್ತಿ ರೆಸಾರ್ಟ್ಸ್ ಅಲ್ಲಿ ನೋಡಿರ್ತೀರಾ, ಲೆಮನ್ ಜ್ಯೂಸು, ಪೈನಾಪಲ್ ಜ್ಯೂಸು. ನೋಡಿ, ಸ್ಟೈನ್ಲೆಸ್ ಸ್ಟೀಲ್. ಇದು ಸ್ಟೈನ್ಲೆಸ್ ಸ್ಟೀಲು, ಟ್ರಾನ್ಸ್ಪರೆಂಟ್ ಬರುತ್ತೆ. ಸೊ ಇದು ಪೀಸ್ ಲೆಕ್ಕ. ಎಷ್ಟಾಗ್ಬೋದು? ಇದು ಆಗುತ್ತೆ 1800 ರೂಪಾಯಿ. 1800 ರೂಪಾಯಿ ಅಷ್ಟೇನಾ? ಓ ಮೈ ಗುಡ್ನೆಸ್. ಇದನ್ನೇ ನೀವು ಬೇರೆ ಕಡೆ ಕೇಳಕ್ ಹೋದ್ರೆ 5000, 3000, 4000 ವರೆಗೂ ಹೇಳ್ತಾರೆ. ಬಟ್ ಇಲ್ಲಿ ಜಸ್ಟ್ 1800 rupees ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸ್. ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಏನಿದೆಯೋ ಅದೇ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ. ಸೊ ಬನ್ನಿ, ನೆಕ್ಸ್ಟ್ ಎಲ್ಲ ಇದು ಹಾಟ್ ಪಾಟ್. ಹಾಟ್ ಬಾಕ್ಸ್. ಹಾಟ್ ಬಾಕ್ಸ್ ಎಲ್ಲ ಇದು ಸಾಂಬಾರ್ ಇಡೆಗೆ. ಬನ್ನಿ, ಎಷ್ಟು ಅವರ್ ಬಿಸಿ ಇರುತ್ತೆ? ಇದು 10 ಅವರ್ ಬಿಸಿ ಇರುತ್ತೆ. 5 ವರ್ಷ ವ್ಯಾರಂಟಿ. ಏನಾಗುತ್ತೆ, ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಆಗುತ್ತೆ. ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ. 10 years ವ್ಯಾರಂಟಿ. ಮತ್ತೆ ಏನಂತಿದ್ದು 10 hours ಬಿಸಿ ಇರುತ್ತೆ. 5 ವರ್ಷ ವ್ಯಾರಂಟಿ. ಏನಾಗುತ್ತೆ, ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಆಗುತ್ತೆ. 5 years ವ್ಯಾರಂಟಿ, 10 hours ಬಿಸಿ ಬರುತ್ತೆ ನಿಮ್ಗೆ. ಸೊ ಇದು ಆಕ್ಚುಲಿ ಪ್ರೀಮಿಯಂ ಕ್ವಾಲಿಟಿ. ಹಾಟ್ ಬಾಕ್ಸ್ ಅಲ್ಲಿ ಏನೆಲ್ಲ ನೋಡಿದ್ರಿ, ಸೊ ಇದು ಬಂದು ನಿಮ್ಗೆ ಪ್ರೀಮಿಯಂ ಕ್ವಾಲಿಟಿ. ಎಷ್ಟು ಕೆಜಿ ಇಂದ ಎಷ್ಟು ಕೆಜಿ ವರೆಗೂ ಸಿಗುತ್ತೆ? 2 kg ಇಂದ 150 kg ವರೆಗೂ ಸಿಗುತ್ತೆ. 2 kg ಇಂದ 150 kg ವರೆಗೂ. ಇದು 100 ಪೀಸ್ ಕ್ವಾಂಟಿಟಿ ಸಿಗುತ್ತೆ ಬಲ್ಕ್ ಅಲ್ಲಿ. ಸೊ ನಿಮ್ಗೆ ಏನಾದ್ರು ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ಬಲ್ಕ್ ಅಲ್ಲಿ ತಗೊಬಹುದು. ಇಲ್ಲಿ ನೀವು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಹಾಕೊಡ್ತಾರೆ. ಸೊ ಇದೆಲ್ಲ ನಾವು ನೋಡಿದ್ದು ಹಾಟ್ ಬಾಕ್ಸ್ ಸೆಕ್ಷನ್. ಸೊ ಈ ಸೈಡ್ ಬಂದ್ಬಿಡಿ, ಬನ್ನಿ ಇಲ್ಲಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡಿ. ಇದೆಲ್ಲ ಹೋಮ್ ಅಪ್ಲಯನ್ಸಸ್. ಸಂಬು, ಗ್ಲಾಸು, ಟೀ ಗ್ಲಾಸು, ಬಟ್ಲು ನೋಡಿ, ಇದೆಲ್ಲ ಕೆಜಿ ಲೆಕ್ಕ ಬರುತ್ತೆ. ಇದೆಲ್ಲ ಕೆಜಿ ಲೆಕ್ಕದಲ್ಲಿ ಬರುತ್ತೆ ನಿಮ್ಗೆ. ಇಲ್ಲಿ ಏನೇ ಇರೋ ತಗೊಂಡ್ರೆ ಎಲ್ಲ ಕೆಜಿ ಲೆಕ್ಕ. ಇದೆಲ್ಲ ಕೆಜಿ ಲೆಕ್ಕ ಬರುತ್ತೆ. ಇದು ಪ್ಲೇಟ್ ಪಾತ್ರೆ, ಇದು ಚಿಕ್ಕದು. ಇದು ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. ನಾನು ಆಕ್ಚುಲಿ ಇದು 3ನೇ ಸರಿ ಇಲ್ಲಿ ವಿಡಿಯೋ ಮಾಡ್ತಿರೋದು. ಇವ್ರ ಹತ್ರ ಪಾತ್ರೆಗಳನ್ನ ಪರ್ಚೇಸ್ ಮಾಡಿದೀನಿ. ನಮ್ಮ ಮನೇಲಿ ಯೂಸ್ ಮಾಡಿರೋದು ಈ ತರ ನಾನ್ ಸ್ಟಿಕ್ ದೆಲ್ಲ ಯೂಸ್ ಮಾಡಿರೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಹೇಗೆ ಬರುತ್ತೆ ಹಾಗೆ ಬರುತ್ತೆ. ಸೊ ಇದೆಲ್ಲ ಬ್ಲಾಕ್ ಮೆಟಲ್. ಇದೆಲ್ಲ ಕೆಜಿ ಲೆಕ್ಕನ? ಕೆಜಿ ಲೆಕ್ಕ ಅಲ್ಲ, ಎಲ್ಲ ಕೆಜಿ ಲೆಕ್ಕ. ಕೆಜಿ ಲೆಕ್ಕ. ಸೂಪರ್ ಅಲ್ವಾ? ಓಕೆ. ಈ ಬಾಕ್ಸಸ್ ಎಲ್ಲ ಹೇಗೆ? ಇದು ಪೀಸ್ ಲೆಕ್ಕ ಬರುತ್ತೆ, ಕೆಜಿ ಲೆಕ್ಕ ಬರುತ್ತೆ. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲಾ ತರದ ಬಾಕ್ಸಸ್ ಇದೆ ನೋಡಿ. ಸ್ಟೋರೇಜ್ ಬಾಕ್ಸ್. ಇಲ್ಲಿ ನೋಡಿ, ಸ್ಟೋರೇಜ್ ಬಾಕ್ಸಸ್. ಇದೆಲ್ಲ ಕೆಜಿ ಲೆಕ್ಕ ಬರುತ್ತೆ. ಒಳಗಡೆ ಕೂಡ ಇದೆ. ಎಷ್ಟು ಬರ್ಬೋದು ಬಾಕ್ಸಸ್? ಇದು 5 ಪೀಸ್ ಸೆಟ್ ಬರುತ್ತೆ. ಸಿಂಗಲ್ ಪೀಸ್ ಬೇಕಾ ಸಿಂಗಲ್ ಪೀಸ್ ಕೊಡ್ತೀನಿ. ಓ, ಅದು ಅಡ್ವಾಂಟೇಜ್ ಇಲ್ಲಿ ನಿಮ್ಗೆ. ಸೆಟ್ ತಗೋಬೇಕಂತ ಏನಿಲ್ಲ. ಸಿಂಗಲ್ ಪೀಸ್ ಬೇಕಾ ಸಿಂಗಲ್ ಪೀಸ್ ಕೊಡ್ತೀನಿ. ಬಾಕ್ಸ್ ಬೇಕಾ ದೊಡ್ಡ ಬಾಕ್ಸ್ ಬೇಕಾ? ನೀವು ಒಂದೇ ಸೈಜ್ ಅಲ್ಲಿ 100 ಪೀಸ್ ಬೇಕಾ 100 ಪೀಸ್ ಸಿಗುತ್ತೆ ರೆಡಿ. ಓ ಸೂಪರ್. ಒಂದೇ ಸೈಜ್ ಅಲ್ಲಿ. ಸೊ ಇದು ಟ್ರಾನ್ಸ್ಪರೆಂಟ್. ಇದು ಟ್ರಾನ್ಸ್ಪರೆಂಟ್. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಟ್ರಾನ್ಸ್ಪರೆಂಟ್ ಇರುತ್ತೆ. ಏನ್ ಬೇಳೆ ಇಟ್ಟಿದ್ದೀರಾ, ಏನ್ ಖಾರ ಪುಡಿ ಇಟ್ಟಿದ್ದೀರಾ, ಬೇರೆ ಕಡೆ ಇದು ಪೀಸ್ ಲೆಕ್ಕ ಹಾಕ್ತಾರೆ. ನಮ್ಮ ಕಡೆ ಕೆಜಿ ಲೆಕ್ಕ ಸಿಗುತ್ತೆ. ಕೆಜಿ ಲೆಕ್ಕ. ಹೌದು, ಕಮ್ಮಿ ಬೀಳುತ್ತೆ. ಅದಕ್ಕೆ ನೀವು ಇದೇ ಸ್ಟೋರ್ಗೆ ಬ್ಯಾಂಗ್ಳೂರ್ ಹೋಟೆಲ್ ವೇವ್ಗೆ ಬರ್ಬೇಕು ಅಂತ ಹೇಳೋದು. ಬೇರೆ ಕಡೆ ಎಲ್ಲ ನಿಮ್ಗೆ ಪೀಸ್ ಲೆಕ್ಕ ಕೊಡೋದು, ಯಾರು ಕೆಜಿ ಲೆಕ್ಕದಲ್ಲಿ ಕೊಡೋದಿಲ್ಲ. ಇಲ್ಲಿ ನಿಮ್ಗೆ ನೋಡಿ ಈ ತರ ಪ್ರೀಮಿಯಂ ಕ್ವಾಲಿಟಿ ಕೂಡ ನಿಮ್ಗೆ ಎಲ್ಲ ಕೆಜಿ ಲೆಕ್ಕದಲ್ಲಿ ಕೊಡ್ತಿದ್ದಾರೆ. ಸೂಪರ್. ಇದು ಮಸಾಲೆ ಬಾಕ್ಸಸ್. ಮಸಾಲೆ ಬಾಕ್ಸಸ್ ಸೂಪರ್ ಆಗಿದೆ. ಟ್ರಾನ್ಸ್ಪರೆಂಟ್ ಮಸಾಲೆ ಬಾಕ್ಸಸ್. ಎಷ್ಟು ಕಂಪಾರ್ಟ್ಮೆಂಟ್ಸ್ ಬರುತ್ತೆ? ಇದು 5, 6, 8, 10.
ಅಷ್ಟು ಜಾಸ್ತಿ ಎಷ್ಟು ಬೇಕಾದ್ರೆ ಸಿಗುತ್ತೆ. 12 10 ಎಷ್ಟು ಕಂಪಾರ್ಟ್ಮೆಂಟ್ಸ್ ಬೇಕಾದ್ರೂ ನಿಮ್ಗೆ ಸಿಗುತ್ತೆ. ಇದು ನೋಡಿ, ಇದು ಟ್ರಿಪಲ್ ಕೋಟಿಂಗ್, ಟ್ರಿಪಲ್ ಐ ಇದು ಮೇಲೆ ಮುಸ್ಲ ಬರುತ್ತೆ. ಹಾ, ಇದಕ್ಕೆ ಹೋಲ್ಡಿಂಗ್ ಕೂಡ ಬರುತ್ತೆ, ಎಲ್ಲ ಫಿಟ್ ಮಾಡ್ಕೊಡ್ತಾರೆ. ಇದೆಲ್ಲ ಕೆಜಿ ಲೆಕ್ಕನಾ? ಇದೆಲ್ಲ ಕೆಜಿ ಲೆಕ್ಕ. ಕೆಜಿ ಲೆಕ್ಕ. ಓ, ಬೇರೆ ಕಡೆ ಇದು ರಿಟೇಲ್ ಅಂಗಡಿ ಪೀಸ್ ಲೆಕ್ಕ, ಕೆಜಿ ಲೆಕ್ಕ ಪೀಸ್ ಲೆಕ್ಕ ಹಾಕ್ತಾರೆ. ನಮ್ಮ ಕಡೆ ಇದು ಕೆಜಿ ಲೆಕ್ಕ ಸಿಗುತ್ತೆ. ಕೆಜಿ ಲೆಕ್ಕದಲ್ಲಿ. ಓ ಸೂಪರ್ ಸೂಪರ್. ಖಂಡಿತ ಈ ಸ್ಟೋರ್ ನ ಮಿಸ್ ಮಾಡಬೇಡಿ. ಸಿಂಗಲ್ ಐಟಮ್ಸ್ ಕೂಡ ನೀವು ತಗೊಬಹುದು. ಸೊ ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ. ನಾನ್ ಸ್ಟಿಕ್ ಬ್ಲಾಕ್ ಬ್ಯಾಂಡ್ಲಿ. ಸೊ ಇದು ಕೂಡ ಕೆಜಿ ಲೆಕ್ಕದಲ್ಲಿ ನಿಮ್ಗೆ. ಇದು ಪೀಸ್ ಲೆಕ್ಕ ಬರುತ್ತೆ, ಕೆಜಿ ಲೆಕ್ಕ ಬರುತ್ತೆ, ಎರಡು ವೆರೈಟಿ ಬರುತ್ತೆ. ಎರಡು ವೆರೈಟಿ ಇದೆ. ಸೊ ಇದು ಬಂದ್ಬಿಟ್ಟು ಇಂಡಕ್ಷನ್ ನಿಮ್ಗೆ ಇದರಲ್ಲಿ ಕೂಡ ಇರಬಹುದು, ನೀವು ಕರೆಂಟ್ ಸ್ಟೋವ್ ಅಲ್ಲಿ ಇರಬಹುದು. ಇದು ನಾರ್ಮಲ್ ಬೇಕಾ? ನಾರ್ಮಲ್. ಇದು ನೋಡಿ, ಇದು ನಾರ್ಮಲ್ ಬರುತ್ತೆ. ಇದು ನಾರ್ಮಲ್ ಆಗಿ ಇಡೋದು, ಇದು ಕರೆಂಟ್ ಸ್ಟೋವ್ ಅಲ್ಲಿ ಇಡೋದು. ಓಕೆ, ಸೈಜಸ್ ಇದೆ ಇವ್ರ ಹತ್ರ. ನೋಡಿ, ಈ ಸೈಜು ಎಲ್ಲ ದೊಡ್ಡ ಸೈಜಸ್ ಅಲ್ಲೂ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಡಿ. ಆಮೇಲೆ ಇದು ಗಿಫ್ಟ್ ಐಟಮ್. ಗಿಫ್ಟ್ ಐಟಮ್, ರಿಟರ್ನ್ ಗಿಫ್ಟ್ಸ್ ಗೆ ಗಿಫ್ಟ್ ಐಟಮ್ ಎಲ್ಲ ಗಿಫ್ಟ್ ಸಿಗುತ್ತೆ. ರಿಟರ್ನ್ ಗಿಫ್ಟ್ ಗೆ ಏನಾದ್ರೂ ನೀವು ಗುರು ಪ್ರವೇಶಕ್ಕೆ, ನಾಮಕರಣಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಇದು ಕೆಜಿ ಲೆಕ್ಕ ಬರ್ತಾರೆ. ಬೇರೆ ಕಡೆ ಪೀಸ್ ಲೆಕ್ಕ ಹಾಕ್ತಾರೆ, ನಮ್ಮ ಕಡೆ ಕೆಜಿ ಲೆಕ್ಕ ಸಿಗ್ತದೆ. ನೋಡಿ, ಇದು ಕೂಡ ಕೆಜಿ ಲೆಕ್ಕದಲ್ಲಿ. ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ರೀ. ಸೊ ಇದೆಲ್ಲ ಕೆಜಿ ಲೆಕ್ಕದಲ್ಲಿ ಯಾರು ಕೊಡಲ್ಲ, ಬಟ್ ಇವ್ರು ಕೆಜಿ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ. ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ. ತುಂಬಾ ಕಲೆಕ್ಷನ್ ಇದೆ. ವಿಡಿಯೋ ಲಾಂಗ್ ಆಗುತ್ತೆ ಅಂತ ಎಷ್ಟಾಗುತ್ತೋ ಅಷ್ಟೇ ತೋರಿಸ್ತಾ ಇದೀವಿ. ಬನ್ನಿ ಬನ್ನಿ. ಓ, ಇದು ಏನ್ ಮೆಟೀರಿಯಲ್ ಹೇಳಿ? ಇದು ಇಂಡಿಯನ್. ಹಾ, ಮನೆ ಯೂಸ್ ಇದು. ಸೊ ಇದು ಕೂಡ ಮನೆ ಯೂಸ್ಗೆ, ಮುದ್ದೆ ಮಾಡೋದಕ್ಕೆ, ಅನ್ನ ಮಾಡೋದಕ್ಕೆ, ಮೊಟ್ಟೆ ಬೇಯಿಸೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ಟೈನ್ಲೆಸ್ ಸ್ಟೀಲ್. ನೋಡಿ, ಸೈಜ್ ನಿಮ್ಗೆ ಈ ಸೈಜು ಸಿಂಗಲ್ ಬೇಕಾ ಸಿಂಗಲ್ ಸಿಗುತ್ತೆ. ಈ ಸೈಜ್ ಇಂದ ಸ್ಟಾರ್ಟ್ ಆಗಿ ಇಲ್ಲಿ ನೋಡಿ ಇಷ್ಟು ದೊಡ್ಡ ದೊಡ್ಡ ಸೈಜಸ್ ವರೆಗೂ ಸಿಗುತ್ತೆ. ಇದು 1 kg ಸ್ಟಾರ್ಟಿಂಗ್ ಆಗುತ್ತೆ, 100 kg ವರೆಗೂ ಸಿಗುತ್ತೆ ಸ್ಟೀಲ್. 100 kg ವರೆಗೂ ಸಿಗುತ್ತೆ ಸ್ಟೀಲ್ ಪಾತ್ರೆ. ಕಂಪ್ಲೀಟ್ ನಿಮ್ದು ಬಲ್ಕ್ ಪ್ರೊಡಕ್ಷನ್. ಸೊ ಸ್ಟೀಲ್ ನಮ್ಮ ಮ್ಯಾನುಫ್ಯಾಕ್ಚರ್ ಇದೆ. ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್. ಇನ್ನೇನ್ ಬೇಕು ನಿಮ್ಗೆ? ಇದು ತಟ್ಟೆ ಇಡ್ಲಿ ಮಾಡೋದಕ್ಕೆ. ನೋಡಿ, ತಟ್ಟೆ ಇಡ್ಲಿ ಯಾವ್ದು ಸ್ಟೀಮರ್ ಒಳಗೆ ನೀವು ತಟ್ಟೆ ಇಡ್ಲಿ ಹಾಕ್ಬಿಟ್ಟಿಟ್ರೆ ತಟ್ಟೆ ಇಡ್ಲಿ ಆಗೋಗ್ಬಿಡುತ್ತೆ. ಸೊ ಅದ್ರಲ್ಲಿ ಅವ್ರಿಗೆ ಡಿಫ್ರೆಂಟ್ ಪ್ಲೇಟ್ಸ್ ಇದೆ. 5 ಬೇಕಾ, 6 ಬೇಕಾ, 10 ಬೇಕಾ, ಎಲ್ಲ ಪ್ಲೇಟ್ಸ್ ಸಿಗುತ್ತೆ. ಇದು ನಾನು ತಗೊಂಡಿದ್ದೀನಿ ಆಕ್ಚುಲಿ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು ನಾನು ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ತಗೊಂಡಿದ್ದೀನಿ. ಇದು ಬಿರಿಯಾನಿ ಸರ್ವ್ ಮಾಡೋದಕ್ಕೆ, ಸಾಂಬಾರು ಮನೇಲಿ ಯೂಸ್ ಮಾಡೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿದೆ. ಇದೆಲ್ಲ ಪೀಸ್ ಲೆಕ್ಕನಾ? ಪೀಸ್ ಲೆಕ್ಕ. ಓಕೆ, ಇದು ನೀರು ಕುಡಿಯೋದಕ್ಕೆ ಜಗ್ ಇದೆ. ಹಂಗೆ ಮೇಲ್ಮೇಲೆ ತೋರಿಸ್ತಾ ಇದೀವಿ ನೋಡ್ಕೊಳ್ಳಿ. ನೀರು ಕುಡಿಯೋದಕ್ಕೆ ಜಗ್ಗು. ಇದು ಹೋಟೆಲ್ ಯೂಸ್ಗೆ ಜಗ್ಗು. ಇದು ಹೋಟೆಲ್ ಯೂಸ್ಗೆ, ಮನೆ ಯೂಸ್ಗೆ ಅಂತಿಲ್ಲ, ಎಲ್ಲ ಐಟಮ್ಸ್ಗೂ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಮನೆಗೆ ಬೇಕಾದ್ರೂ ಪಾತ್ರೆ ಸಿಗುತ್ತೆ, ಹೋಟೆಲ್ಗೆ ಬೇಕಾದ್ರೂ ಸಿಗುತ್ತೆ, ಎಲ್ಲ ಕಡೆಗೂ ನಿಮ್ಗೆ ಇಲ್ಲಿ ಪಾತ್ರೆಗಳು ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಬಂದ್ರೆ ನಿಮ್ಗೆ ತಟ್ಟೆಗಳು, ಯಾವ್ಯಾವ ತರ ತಟ್ಟೆಗಳು ಸಿಗುತ್ತೆ ಅನ್ನೋ ತೋರಿಸ್ಬಿಡ್ತೀನಿ. ಸೊ ಅವ್ರ ಹತ್ರ ಬಲ್ಕ್ ಕ್ವಾಂಟಿಟಿ ಇದೆ, ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಇಡ್ಲಿ ಡಿಪ್ ಪ್ಲೇಟು ದೊಡ್ಡ ಸೈಜ್ ಅಲ್ಲ, ನಿಮ್ಗೆ ಚಿಕ್ಕ ಸೈಜ್ ಬೇಕಾದ್ರೂ ಚಿಕ್ಕ ಸೈಜ್ ಸಿಗುತ್ತೆ. ಇಡ್ಲಿ ತಟ್ಟೆ, ದೋಸೆ, ಹಾ ರೆಗ್ಯುಲರ್ ಚಿಕ್ಕ ಸೈಜು. ನೋಡಿ, ಇಲ್ಲಿ ಸೈಜ್ ಇದೆ ನಿಮ್ಗೆ 9 ಸೈಜು, 6 ಸೈಜು, 5 ಸೈಜು, 12 ಸೈಜು, ಯಾವ ಸೈಜ್ ಬೇಕು ನೀವು ಕೇಳಿದ್ರೆ ಆ ಸೈಜ್ ಕೊಡ್ತಾರೆ. ಲಂಚ್ ಪ್ಲೇಟು ಮನೇಲಿ ಊಟ ಮಾಡೋದಕ್ಕೆ, ಹೋಟ್ಲಲ್ಲಿ ಯೂಸ್ ಮಾಡೋದಕ್ಕೆ ಎಲ್ಲದಕ್ಕೂ ಎಲ್ಲ ಕೆಜಿ ಇದು. ಕೆಜಿಗೆ ಎಷ್ಟು ಬರ್ಬೋದು? ಕೆಜಿಗೆ 3 ಪೀಸ್ 4 ಪೀಸ್ ಸೈಜ್ ಮೇಲೆ. ಲೈಟ್ ವೇಟ್ ಬೇಕಾ ಲೈಟ್ ವೇಟ್ ಸಿಗುತ್ತೆ, ಹೆವಿ ಬೇಕಾ ಹೆವಿ ಸಿಗುತ್ತೆ. ಸೊ ಇವ್ರು ಸಿಗೋ ಪ್ರೈಸ್ ಅಲ್ಲಿ ಒಂದು ತಟ್ಟೆನ ನೀವು ಕೊಡೋ ಪ್ರೈಸ್ಗೆ ಇಲ್ಲಿ ಬಂದು 4-5 ತಟ್ಟೆನ ಕೆಜಿ ಲೆಕ್ಕದಲ್ಲಿ ತಗೊಬಹುದು. ಸೊ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಹೋಲ್ಸೇಲ್ಗೂ ರಿಟೇಲ್ಗೂ ಇರೋ ವ್ಯತ್ಯಾಸ. ಓಕೆ, ಇದೆಲ್ಲ ವೆರೈಟೀಸ್ ಆಫ್ ತಟ್ಟೆ. ನೋಡಿ, ಸ್ಕ್ವೇರ್ ಅಲ್ಲಿ ಇದೆ. ಊಟದ ತಟ್ಟೆ ತೋರಿಸ್ಬಿಡಿ ಬನ್ನಿ. ಈಗ ಇದೆಲ್ಲ ನಾವು ತೋರಿಸ್ತಾ ಇರೋದು ಹೋಟೆಲ್ಸ್ಗೆ. ಈ ತರ ಚಿಕ್ಕ ಚಿಕ್ಕ ತಟ್ಟೆಗಳು ಕೂಡ ಸಿಗುತ್ತೆ, ಎಲ್ಲಾ ತರ ಸಿಗುತ್ತೆ. ಇಲ್ಲೇನ್ ನೋಡ್ತಾ ಇದೀರಾ, ಫುಲ್ ಬಲ್ಕ್ ಐಟಮ್ಸ್ ಇದೆ. ಮೇಲೆ ಬನ್ನಿ, ಇಲ್ಲಿ ನೋಡಿ, ಇಲ್ಲೆಲ್ಲ ನಿಮ್ಗೆ ನಾನ್ ಸ್ಟಿಕ್ ಕಡಾಯಿ ಬರುತ್ತೆ, ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ, ಚಿಕ್ಕ ಸೈಜ್ ಬರುತ್ತೆ, ಬ್ಲ್ಯಾಕ್ ಮೆಟಲ್ ಬರುತ್ತೆ, ಕಾಫಿಗೆ ಇಡೋದಕ್ಕೆ, ಹಾಲು ಕಾಯಿಸೋದಕ್ಕೆ, ಇದೇನಾದ್ರು ಫ್ರೈ ಮಾಡೋದಕ್ಕೆ. ನೋಡಿ, ಈ ಬಾಂಡ್ಲಿ ಫುಲ್ ವೆರೈಟೀಸ್ ಇದೆ. ಇದು ರೌಂಡ್ ತಟ್ಟೆನಾ? ಇದು ಕೆಜಿ ಲೆಕ್ಕ ಬರುತ್ತೆ, 180 ರೂಪಾಯಿ ಕೆಜಿ ಸ್ಟಾರ್ಟಿಂಗ್ ಆಗುತ್ತೆ. ಇದೆಲ್ಲ ಊಟ ಮಾಡೋದಕ್ಕೆ. ನೋಡಿ, ಚಿಕ್ಕ ಸೈಜ್ ಇಂದ ಎಲ್ಲಾ ಸೈಜಸ್ ವರೆಗೂ ನಿಮ್ಗೆ ಸಿಗುತ್ತೆ ತಟ್ಟೆಗಳು. ಚಿಕ್ಕ ಸೈಜ್, ದೊಡ್ಡ ಸೈಜ್, ಹೆವಿ, ಲೈಟ್ ವೇಟ್ ಎಲ್ಲ ಸಿಕ್ಬಿಡುತ್ತೆ ನಿಮ್ಗೆ. ಇದು ಇಡ್ಲಿ ಬಾಕ್ಸ್. ಇದು ನಾಸ್ಟಿ ಪ್ಲೇಟ್ ಬರುತ್ತೆ, ತಟ್ಟೆ ಇಡ್ಲಿ, ಗುಂಡೆ ಇಡ್ಲಿ. ಓಕೆ, ಇದು ನಾರ್ಮಲ್ ತಟ್ಟೆ ಇಡ್ಲಿ, ಗುಂಡೆ ಇಡ್ಲಿ, ಬಟನ್ ಇಡ್ಲಿ, ಹಾರ್ಟ್ ಶೇಪ್ ಎಲ್ಲ ಸಿಗುತ್ತೆ. ಪ್ಲೇಟ್ ಯಾವ ತರ ಬೇಕೋ ಸಿಗುತ್ತೆ. ಎಲ್ಲ ಇಡ್ಲಿ ಪ್ಲೇಟ್ ಸಿಗುತ್ತೆ. ಇಡ್ಲಿ ಬಾಕ್ಸ್ ಕೆಜಿ ಲೆಕ್ಕ ಬರುತ್ತೆ, 180 ರೂಪಾಯಿ ಕೆಜಿ.
180 ಎರಡು ಕ್ವಾಲಿಟಿ ಬರ್ತದೆ. ಹೆವಿ 180, ಹಾ ಕಮ್ಮಿ ಬೇಗ 160 ರೂಪಾಯಿ ಕೆಜಿ. 160 ರೂಪಾಯಿಂದ ಕೆಜಿ ಇಡ್ಲಿ ಬಾಕ್ಸಸ್ ನಿಮ್ಗೆ ಸ್ಟಾರ್ಟ್ ಆಗ್ತದೆ. ಹೆವಿ ಬೇಗ 180 ರೂಪಾಯಿ ಕೆಜಿ. 180 ರೂಪಾಯಿ. ಸೊ ಯಾವುದೇ ಸೈಜ್ ನಿಮ್ಮ ಹೋಟ್ಲು ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಅಥವಾ ಮನೆಗೆ ಬೇಕಾಗಿರ್ಲಿ ಎಲ್ಲದಕ್ಕೂ ಇದು ಸಿಂಗಲ್ ಸ್ಟವ್ 160 ರುಪೀಸ್. ಇದು ಎಷ್ಟು ಆಗ್ಬೋದು ಒಂದ್ ಸ್ಟವ್? ಇದು ಒಂದು ಸ್ಟವ್ ಆಗುತ್ತೆ 800 ರೂಪಾಯಿ. ಇದು ಒಂದ್ ಸ್ಟವ್ 800 ರುಪೀಸ್ ಆಗುತ್ತೆ. 800 ಆಗುತ್ತೆ. ಕಮ್ಮಿ ಬೇಕು ಕಮ್ಮಿ ಸಿಗುತ್ತೆ. 500 ರೂಪಾಯಿ ಸ್ಟಾರ್ಟಿಂಗ್ ಆಗುತ್ತೆ. ಇಷ್ಟು 500 ರುಪೀಸ್ ಇಂದ ಈ ತರ ಸಿಂಗಲ್ ಸ್ಟವ್ ಸಿಗುತ್ತೆ ನಿಮ್ಗೆ. ಹೌದು, ಇದು ವೈಟ್ ಕಬ್ಬಣ ಇದೆ. ಇದು ತುಂಬಾ ತೂಕ ಇದೆ ರೀ. ಚಿಕ್ಕ ಬಾಂಡ್ಲಿನೇ ತುಂಬಾ ತೂಕ ಬರುತ್ತೆ ನೋಡಿ. ಇಲ್ಲಿ ಸಿಗೋದೆಲ್ಲ ನೀವು ಗೇಜ್ ಕಮ್ಮಿ ಇರುತ್ತೆ. ಅದು ಇನ್ನೊಂದು ಮತ್ತೊಂದು ತುಂಬಾ ತೂಕ ಇರುತ್ತೆ. ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಬಾಂಡ್ಲಿ. ಇದು ಕಬ್ಬಣದು ಬ್ಲಾಕ್ ಮೆಟಲ್. ಇದು ಸೀಸನಿಂಗ್ ಮಾಡಿರೋದು ಬ್ಲಾಕ್ ಮೆಟಲ್. ಮುಟ್ಟಿದ್ರೆ ನೋಡಿ ಇದು ಕ್ವಾಂಟಿಟಿ ಸಿಗುತ್ತೆ. ಎಷ್ಟು ಕ್ವಾಂಟಿಟಿ ಬೇಕು ಕ್ವಾಂಟಿಟಿ ಸಿಗುತ್ತೆ ನಿಮ್ಗೆ. ಯಾವ ಸೈಜ್ ಅಲ್ಲಿ ಎಷ್ಟು ಬಲ್ಕ್ ಆರ್ಡರ್ಸ್ ಬೇಕು ಎಲ್ಲ ಬಲ್ಕ್ ಆರ್ಡರ್ಸ್ ಇವ್ರು ತಗೊಂತಾರೆ ನೋಡಿ. ಇಲ್ಲಿ ಇದು ಸೀಸನಿಂಗ್ ಮಾಡಿರೋದು. ಇದು ಸ್ಟೀಲ್ದು. ಇದು ಸ್ಟೈನ್ಲೆಸ್ ಸ್ಟೀಲ್. ಇದು ಸ್ಟೀಲು. ಸ್ಟೈನ್ಲೆಸ್ ಸ್ಟೀಲು ನೋಡಿ. ದೊಡ್ಡ ಸೈಜ್ ಸಿಗುತ್ತೆ. 3 ಕೆಜಿ ಸ್ಟೈನ್ಲೆಸ್ ಸ್ಟೀಲು ಭಾರಿ ಹೆವಿ ಇದೆ. ನೀವು ಎಷ್ಟು ಕೆಜಿ ತಗೊಂತೀರಾ ಅಷ್ಟು ಕೆಜಿ ವರೆಗೂ ಇಷ್ಟು ಬಲ್ಕ್ ಆರ್ಡರ್ಸ್ ಇದೆ ಅವ್ರ ಹತ್ರ. ನೀವು ಬೇಕಾದ್ರೆ ಬಂದು ಹೋಲ್ಸೇಲ್ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಬನ್ನಿ ಇಲ್ಲೇ ಬಂದ್ಬಿಡಿ. ಇದು ಇಂಡಾಲಿಯಮ್. ಓಹೋ ನೋಡಿ ದೊಡ್ಡ ಸೈಜ್. ಹೋಟೆಲ್ಗೆ, ಕೇಟರಿಂಗ್ ಗೆ, ಟೆಂಟ್ ಹೌಸ್ ಗೆ, ಪಿಜಿ ಗೆ. ಎಷ್ಟು ಕೆಜಿ ಇರ್ಬೋದು ಇದು? ಇದು ತೂಕ ಇದೆ 20 ಕೆಜಿ. 20 ಕೆಜಿ ತೂಕ ಇದೆ ಒಂದು ಬಾಂಡ್ಲಿ. ಸೂಪರ್ ಕ್ವಾಲಿಟಿ ರೀ. ಹೋಟೆಲ್ಗಂತ ಅಲ್ಲ, ಮನೆಗೂ ಕೂಡ ಬನ್ನಿ. ಹೋಟೆಲ್ಗಂತೂ ಅಜ್ಜಗಜಾಂತರ ಪ್ರಾಡಕ್ಟ್ಸ್ ಇದೆ ನಿಮ್ಗೆ. ಹಂಗೆ ಬನ್ನಿ ಒಳಗಡೆ ಬಂದ್ಬಿಡಿ. ಸೊ ಇದು ಚಿಕ್ಕ ಸೈಜ್ ಬೇಕಾ ಮನೆ ಯೂಸ್ಗೆ ನೋಡಿ. ಇದೆಲ್ಲ ಮನೆ ಯೂಸ್ಗೆ. ದೊಡ್ಡ ಸೈಜ್ ಇದು ಹೋಟೆಲ್ಗೆ, ಕೇಟರಿಂಗ್, ಟೆಂಟ್ ಹೌಸ್ಗೆ. ಕ್ವಾಂಟಿಟಿ ಎಲ್ಲ ಕ್ವಾಂಟಿಟಿ ಐಟಮ್ ಸಿಗುತ್ತೆ. ಸೊ ಇದು ತೋರಿಸ್ಬಿಡಿ ಹಂಗೆ. ಇದೇನು ಹೇಳಿ ಇದು? ಇದು ಕಮ್ಮಣದ ಒಳ್ಳಿ ಜೊಳ್ಳಿ. ಜಲ್ಡಿ ವಡಾ ಬಜ್ಜಿ ಬೋಂಡ. ಆಮೇಲೆ ಇದು ಮನೆಗೆ ಇಡ್ಲಿ ಕುಕ್ಕರ್. ಇಡ್ಲಿ. ಇದು ಸ್ಟೀಮರ್. ಇದು ಓಪನ್ ಮಾಡಿ ತೋರಿಸ್ಬಿಡಿ. ಇದು ಸ್ಟೀಮರ್ ಹೆಂಗೆ ಅಂತ ಗೈಸ್. ಇಲ್ಲಿ ಬನ್ನಿ ಗೈಸ್ ನೋಡಿ ಗೈಸ್. ಸ್ಟೀಮರ್ ಇದು ನೋಡಿ. ಓ ಇದು ಇಡ್ಲಿ ಪಾತ್ರೆ ತರ ಬರುತ್ತೆ. ನಿಮ್ಮಲ್ಲಿ ಸ್ಟೀಮರ್ ಸಿಗುತ್ತಾ? ತುಂಬಾ ಜನ ಕಮೆಂಟ್ ಹಾಕ್ತಾರೆ ಸ್ಟೀಮರ್ ಬೇಕು. ಸ್ಟೀಮರ್ ಸಿಗುತ್ತೆ. ತೋರಿಸಿ ಸ್ಟೀಮರ್ ಎಲ್ಲಿದೆ ಫ್ರೆಂಡ್ಸ್. ಇವ್ರ ಹತ್ರ ಸ್ಟೀಮರ್ ಇದೆಯಾ ಅಂತ ತುಂಬಾ ಜನ ಕಮೆಂಟ್ ಹಾಕಿದ್ರಿ. ಸ್ಟೀಮರ್ ಇದೆಯಾ ಅನ್ನೋದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ ರೀ ಈಗ. ಇದು ಸ್ಟೀಲ್ ಅಲ್ವಾ? ಸ್ಟೈನ್ಲೆಸ್ ಸ್ಟೀಲ್. ಜಲ್ಡಿ ಸ್ವೀಟ್ ಮಾಡೋದಕ್ಕೆ, ಬಜ್ಜಿ ಬೋಂಡ ಮಾಡೋದಕ್ಕೆ, ಇದೆಲ್ಲ ಜಿಲೇಬಿ ಮಾಡೋದಕ್ಕೆ. ಜಿಲೇಬಿ ಮಾಡ್ತಾರಲ್ವಾ? ರೋಡ್ ಸೈಡ್ ಜಿಲೇಬಿ. ದೊಡ್ಡ ಸೈಜ್, ಚಿಕ್ಕ ಸೈಜ್. ಇದು ಕ್ಯಾರಿಯರ್. ಇವೆಲ್ಲ ಕ್ಯಾರಿಯರ್ಸ್. ಕ್ಯಾಟರಿಂಗ್ ಯೂಸ್ ಆಗಿ ತೋರಿಸ್ಬಿಡಿ ಒಂದು ಚಿಕ್ಕದು ನೋಡಿ. ಇದೆಲ್ಲ ಕ್ಯಾಟರಿಂಗ್. ಸೆಟ್ ಕೊಡ್ತೀನಿ. ಸಿಂಗಲ್ ಬೇಕಾ ಸಿಂಗಲ್. ಇದು ಎಲ್ಲ ಕೆಜಿ ಲೆಕ್ಕ ಬರುತ್ತೆ. ಕೆಜಿ ಲೆಕ್ಕ ಬರುತ್ತೆ. ಓಕೆ. ಸೊ ನೋಡಿ ಇದು ಚಿಕ್ಕದು ನಾವು ತೋರಿಸ್ತಿರೋದು. ಇದೆಲ್ಲ ಕ್ಯಾಟರಿಂಗ್. ಸೊ ದೊಡ್ಡದಾಗಿ ನಿಮ್ಮ ಹತ್ರ ನಿಮ್ಗೆ ಸಿಗುತ್ತೆ. ಇದೆಲ್ಲ ಗ್ಯಾಸಸ್. ಗ್ಯಾಸ್ ಸ್ಟವ್, ಕಬ್ಬಣ, ಸ್ಟೀಲ್, ಕಮರ್ಷಿಯಲ್, ಮೀಡಿಯಂ, ಮನೆ ಯೂಸ್, ಹೋಟೆಲ್ ಯೂಸ್, ಕೇಟರಿಂಗ್, ಟೆಂಟ್ ಹೌಸ್, ಚಿಕ್ಕ ಸೈಜ್, ದೊಡ್ಡ ಸೈಜ್ ಎಲ್ಲ ಸೈಜ್ ಸಿಗುತ್ತೆ. ಎಲ್ಲ ಸೈಜಸ್ ಗ್ಯಾಸ್. ನಾನೇನು ಕೇಳೋದೇ ಬೇಡ, ಅವರೇ ಸೂಪರ್ ಡೂಪರ್ ಆಗಿ ಮಾತಾಡ್ತಾ ಇದ್ದಾರೆ. ಬಟ್ ಇದು ನಿಮ್ಗೆ ಸ್ಟಾರ್ಟಿಂಗ್ 500 ರುಪೀಸ್ ಇಂದ ಸ್ಟವ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಓಕೆ. ನೋಡ್ಕೊಂಬಿಡಿ ಒಂದ್ಸರಿ ಸ್ಟವ್ಗಳೆಲ್ಲ ಹೆಂಗಿದೆ. ಸ್ಯಾಂಪಲ್ ಪೀಸ್ ಇಟ್ಟಿದ್ದೀನಿ. ಗುಡಾನಲ್ಲಿ ತುಂಬಾ ಕ್ವಾಂಟಿಟಿ ಇದೆ. ಇದು ಸ್ಯಾಂಪಲ್ ಪೀಸ್. ಸ್ಯಾಂಪಲ್ ಪೀಸ್ ಇಟ್ಟಿದ್ದೀರಾ? ಓಕೆ. ಅಲ್ಯೂಮಿನಿಯಂ. ಓಕೆ ನೋಡಿ. ಚಿಕ್ಕ ಸೈಜ್, ದೊಡ್ಡ ಸೈಜ್ ಎಲ್ಲ ಸೈಜ್ ಸಿಗುತ್ತೆ. ಕ್ವಾಂಟಿಟಿ ಸಿಗುತ್ತೆ. ಹೌದು. ಬನ್ನಿ ಹಂಗೆ ಮುಂದೆ ಬನ್ನಿ. ಇದೆಲ್ಲ ಏನ್ ಗೊತ್ತಾ? ತಂದೂರಿ ಸ್ಟಿಕ್. ಪರೋಟ ತಂದೂರಿ. ತಂದೂರಿಗೆ ಏನ್ ಬೇಕಾದ್ರೂ ಮಾಡ್ಬೋದು. ಕ್ವಾಂಟಿಟಿ ಸಿಗುತ್ತೆ. ತಂದೂರಿ ಸ್ಟಿಕ್, ತಂದೂರಿ ಡ್ರಮ್ ಬೇಕಾ ಡ್ರಮ್ ಸಿಗುತ್ತೆ. ಎಲ್ಲ ಐಟಮ್ ಸಿಗುತ್ತೆ. ಎಲ್ಲ ನಿಮ್ಮ ಹತ್ರನೇ ಸಿಗುತ್ತೆ. ಎಲ್ಲ ಐಟಮ್ ಸಿಗುತ್ತೆ. ಏನು ಇಲ್ಲ. ಇಲ್ಲಿ ಏನೆಲ್ಲ ಮಿಸ್ ಆಗಿದೆ ನಿಮ್ಗೆ ಏನಾದ್ರೂ ಬೇಕಾಗಿದ್ರೆ ಆರ್ಡರ್ ಕೊಟ್ರೆ ಸ್ಟೈನ್ಲೆಸ್ ಸ್ಟೀಲ್ ಯಾವ ಪ್ರಾಡಕ್ಟ್ಸ್ ಇರ್ಲಿ ಅದು ಇವ್ರು ಮಾಡಿಸ್ಕೊಡ್ತಾರೆ. ಸೊ ಬನ್ನಿ ಹಾಗೆ ಮುಂದಕ್ಕೆ ಬನ್ನಿ. ಒಳಗಡೆ ಬನ್ನಿ ನೋಡಿ. ಇಲ್ಲಿ ಇದು ಪಾತ್ರೆ ತಟ್ಟೆಗಳು, ಕ್ಯಾಟರಿಂಗ್. ಇದು ಎಲ್ಲ ಕ್ವಾಂಟಿಟಿ ಕ್ಯಾಟರಿಂಗ್. ಇಲ್ಲಿ ತೋರಿಸಿ. ಇದು ಇಡ್ಲಿ ಬಾಕ್ಸ್, ಇಡ್ಲಿ ಬಾಕ್ಸಸ್, ಅಲ್ಯೂಮಿನಿಯಂ. ಇದು ಬಾಕ್ಸ್ 0.5 ಅಲ್ಲಿ ಹಾಕಿ ತೋರಿಸಿ ಅವ್ರಿಗೆ, ಚೆನ್ನಾಗಿ ಬರುತ್ತೆ. ಬರ್ತಾ ಇದೆಯಾ ನೋಡಿ ಎಲ್ಲ ಐಟಮ್ಸ್. ಇದು ನೋಡಿ ಜಲ್ರಿ ತಗೊಳ್ಳಿ. ಇದು ರೈಸ್ ಫಿಲ್ಟರ್. ಸ್ಟೀಲ್. ರೈಸ್ ಫಿಲ್ಟರ್ ಮಾಡಕ್ಕೆ ಸ್ಟೈನ್ಲೆಸ್ ಸ್ಟೀಲ್. ಅದೇ ಬಿರಿಯಾನಿ ಹೋಟೆಲ್ ಎಲ್ಲ ಮಾಡ್ತಾರೆ. ಇದು ಹೋಟೆಲ್ ಯೂಸ್ ಎಲ್ಲ ಚಿಕ್ಕದು ಸಿಗುತ್ತೆ ಅಲ್ವಾ ಮನೆ ಯೂಸ್ಗೆ ಸಿಗುತ್ತೆ. ಇದು ಅಲ್ಯೂಮಿನಿಯಂ. ಇದು ಅಲ್ಯೂಮಿನಿಯಂ ಅಲ್ಲಿ. ಇಂಡಾಲಿಯಂ ಬೇಕಾ ಇಂಡಾಲಿಯಂ ಇದೆ. ಎಲ್ಲಾದ್ರಲ್ಲೂ ಇದಪ್ಪ. ಎಲ್ಲ ಮೆಟೀರಿಯಲ್ಸ್ ಅಲ್ಲೂ ಸಿಗುತ್ತೆ. ಇಲ್ಲೆಲ್ಲ ನೋಡಿ ಹೋಟೆಲ್ಗಂತೂ. ಇದು ಚಟ್ನಿ ಹಾಕಕ್ಕೆ ಬಾಕ್ಸ್, ಚಟ್ನಿಗೆ, ಸಾಂಬಾರ್ಗೆ. 50 ಕೆಜಿ ಬೇಕಾ, 70 ಕೆಜಿ ಬೇಕಾ, 100 ಕೆಜಿ ಬೇಕಾ? 1 ಕೆಜಿ ಸ್ಟಾರ್ಟಿಂಗ್ ಆಗುತ್ತೆ. 400 ಕೆಜಿ ವರೆಗೂ ಬಾಕ್ಸ್ ಸಿಗುತ್ತೆ. ದೊಡ್ಡ ಎಲ್ಲ ಸೈಜಸ್ ಅಲ್ಲೂ ಸಿಗುತ್ತೆ. ಸೊ ಕಂಪ್ಲೀಟ್ ನಿಮ್ಗೆ ಡೀಟೇಲ್ಸ್ ಯಾವ್ದ್ರ ಬೇಕು ಆರ್ಡರ್ ಕೂಡ ದೊಡ್ಡ ಮಾಡ್ಬೇಕಾ ದೊಡ್ಡ ಮಾಡಿಸ್ಕೊಡ್ತೀನಿ. ಆರ್ಡರ್ ತಗೊಂತೀರಾ ನೀವು? ಇಲ್ಲಿ ಕಾಣಿಸ್ತಿರೋದಷ್ಟೇ ಅಲ್ಲ, ಈ ಸ್ಟೋರ್ಗೆ ವಿಸಿಟ್ ಮಾಡಿ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಇವರು ಆರ್ಡರ್ಸ್ ತಗೊಂತಾರೆ. ನಿಮ್ಗೆ ಯಾವ ತರ ಬೇಕು ಮಾಡಿಸ್ಕೊಬಹುದು. ಸ್ಟೀಲ್ ಫ್ಯಾಕ್ಟರಿ ಇದೆ. ಇದಕ್ಕಿಂತ ಏನ್ ಬೇಕು? ಇನ್ನ ಗೋಡನ್ ಅಲ್ಲಿ ಏನೆಲ್ಲ ನೋಡಕ್ ಸಿಗುತ್ತೆ ತೋರಿಸ್ತೀನಿ ಬನ್ನಿ. ಇದು ಸ್ವೀಟ್ ಟ್ರೇ, ವಡೆ ಹಾಕಕ್ಕೆ ಸ್ವೀಟ್ ಐಟಮ್ ಇದೆ. ಸ್ವೀಟ್ ಟ್ರೇ. ಇದು ಯಾರ ನಂತರ ಸ್ವೀಟ್ ಜಾಸ್ತಿ ತಿಂತಿರೋ ಅವ್ರು ಗೊತ್ತಾಗುತ್ತೆ. ಇದು ಅಲ್ಯೂಮಿನಿಯಂ ಕೈ ಪಾತ್ರೆ.
ಟೀ ಮಾಡೋದಕ್ಕೆ, ಟೀ ಮಾಡಕ್ಕೆ, ಸಾಂಬಾರ್ಗೆ, ಹಾಲು ಕಾಯಿಸೋದಕ್ಕೆ, ಸಾಂಬಾರ್ಗೆ ಅಲ್ಲ ಹೋಟ್ಲ್ ಯೂಸ್ಗೆ ಆಗೋದು ಇದು. ಹೋಟ್ಲಿಗೆ, ಮನೆಗೆ ಹಾಕ್ತಾರಲ್ವಾ, ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಇದು. ಲಾಡು ಜಾಲ್ ಬೂಂದಿ ಜಾಲ್ ಮಾಡೋದಕ್ಕೆ ಸಾರಿ ಲಡ್ಡು, ಹಾ ಬೂಂದಿ ಲಡ್ಡು ಟೆಂಟ್ ಹೌಸ್ ಯೂಸ್ ಇದು ಜಾಸ್ತಿ. ಟೆಂಟ್ ಹೌಸಸ್ ಪರ್ಪಸ್ ಜಾಸ್ತಿ ಯೂಸ್ ಮಾಡ್ತಾರೆ. ನೂಡಲ್ಸ್ಗೆ, ರೈಸ್ಗೆ, ನೂಡಲ್ಸ್, ರೈಸ್, ಚೈನೀಸ್ ಐಟಮ್ಸ್ ಇದೆಲ್ಲ. ಚೈನೀಸ್ಗೆ ಇದು ರೈಸ್ ಮಿಕ್ಸ್ ಮಾಡಕ್ಕೆ, ರೈಸ್ ಮಿಕ್ಸಿಂಗ್ ಪಾತ್ರೆಗೆ. ಏನ್ ಪ್ಯೂರ್ ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್ ಐಟಮ್ಸ್ ಇಲ್ಲಿ ಸಿಗ್ತಾ ಇದೆ ಅಂದ್ರೆ ಖಂಡಿತ ಒಂದ್ಸರಿ ಪ್ಲೇಸ್ ವಿಸಿಟ್ ಮಾಡಿ. ಕಳ್ದೋಗ್ತೀರಾ, ಪಾತ್ರೆಗಳು ನೋಡ್ಕೊಂಡು ಕಳ್ದೋಗ್ತೀರಾ. ಇದು ಮೈಸೂರು ಪಾಕ್ ಟ್ರೇ. ಮೈಸೂರು ಪಾಕ್ ಸ್ವೀಟ್ ಏನಾದ್ರೂ ಇಟ್ಕೊಳ್ಳಿ, ಮೈಸೂರು ಪಾಕ್ ಅಂತೆಲ್ಲ ಏನ್ ಬೇಕಾದ್ರೂ ಮಾಡ್ಕೊಂಡ್ ಬಂದಿವಿ ಇದ್ರಲ್ಲಿ. ಇದು ಚಿಕ್ಕ ಸೈಜ್, ದೊಡ್ಡ ಸೈಜ್ ಜಾಲರಿ, ಚಿಕ್ಕದು ದೊಡ್ಡದು, ಮನೆಗೆ, ಹೋಟ್ಲಿಗೆ, ಟೆಂಟ್ ಹೌಸ್ಗೆ, ಕೇಟರಿಂಗ್ಗೆ, ಚಿಕ್ಕದು ದೊಡ್ಡದು, ಕಬ್ಬಣ, ಸ್ಟೀಲು, ಗೋಲ್ಡ್ ಕಲರ್ ನೋಡಿ ಎಲ್ಲಾದ್ರಲ್ಲೂ ಸಿಗುತ್ತೆ. ನೋಡ್ಕೊಂಬಿಡಿ ಹಂಗೆ ನೀವು ಒಂದ್ಸರಿ ಇದು ನೋಡ್ಕೊಂಬಿಡಿ. ಪೋಹ ಜಾಲರಿ, ಹೋಟ್ಲಲ್ಲಿ ಪೋಹ ಮಿಕ್ಸ್ ಮಾಡಕ್ಕೆ. ಪೋಹ ಮಿಕ್ಸ್ ಮಾಡೋದು. ಎಷ್ಟೋ ಪಾತ್ರೆಗಳು ನನಗೆ ಗೊತ್ತಿಲ್ಲ. ಇದೊಂದು ತೋರಿಸ್ಬಿಡಿ. ಪಡ್ಡು ಮೇಕಿಂಗು ದೊಡ್ಡ ಸೈಜ್ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಆಗತ್ತೆ 50 ವರೆಗೂ ಸಿಗುತ್ತೆ. ದೊಡ್ಡದು 50 ಪಡ್ಡು ಮಾಡಬಹುದು ನೋಡಿ. ಅದಿದು ದೊಡ್ಡದು ಇಲ್ಲಿದೆ, ಇದು 50 ಪಡ್ಡು ಮಾಡಕ್ಕೆ. ಇದು 50 ಪಡ್ಡು ಮಾಡೋದಕ್ಕೆ. ಚಿಕ್ಕ ಸೈಜ್ ಇಲ್ಲಿದೆ ನೋಡಿ, ಇದು ಚಿಕ್ಕ ಸೈಜ್ ಪಡ್ಡು ಮಾಡೋದಕ್ಕೆ. ಆಮೇಲೆ ಇದು ಬಂದ್ಬಿಟ್ಟು ಮೋಮೋಸ್ ಸ್ಟೀಮರ್. ತೋರಿಸ್ಬಿಡಿ. ಅದು ಇದು ಮೋಮೋಸ್ ಸ್ಟೀಮರು. ಚಿಕ್ಕ ಸೈಜ್ ಇಂದ ಸಿಗುತ್ತಾ? ಚಿಕ್ಕ ಸೈಜ್ ಸಿಗುತ್ತೆ, ದೊಡ್ಡ ಸೈಜ್ ಸಿಗುತ್ತೆ. ಈಗ ನಾವು ತೋರಿಸ್ತಾ ಇರೋದು ದೊಡ್ಡ ಸೈಜ್. ಇದು ದೊಡ್ಡ ಸಿಗುತ್ತೆ. ಇನ್ನ ದೊಡ್ಡದು ಸಿಗುತ್ತಾ? ದೊಡ್ಡದು ಸಿಗುತ್ತೆ, ಚಿಕ್ಕದು ಸಿಗುತ್ತೆ. ಇನ್ನ ದೊಡ್ಡದಂದ್ರೆ ಅದೆಷ್ಟು ಮೋಮೋಸ್ ಆಗುತ್ತೆ ಇದ್ರಲ್ಲೇ ಬೇಜಾನ್ ಮೋಮೋಸ್ ಆಗುತ್ತೆ. ಏನ್ ಐಟಮ್ ಬೇಕು ಹೋಟ್ಲಿಗೆ ಪ್ರತಿಯೊಂದು ಐಟಮ್ ಸಿಗುತ್ತೆ. ಇಲ್ಲೆಲ್ಲ ಮನೆಗೆ ಕಾಫಿ ಟೀ ಇಟ್ಕೊಳಕ್ಕೆ, ಹಾಲು ಕಾಯಿಸೋದಕ್ಕೆ ಎಲ್ಲ ಸಿಂಗಲ್ ಐಟಮ್ಸ್. ಕೆಜಿ ಲೆಕ್ಕ ಸಿಂಗಲ್ ಐಟಮ್ ಏನ್ ಬೇಕೋ ತಗೊಳ್ಳಿ. ಇದು ಬೇಕರಿ ಟ್ರೇ. ಬೇಕರಿ ಐಟಮ್ ಸಿಗುತ್ತೆ. ಮೇಲೆ ಎಲ್ಲ ನೋಡ್ಕೊಂಡ್ಬಿಡಿ. ಮನೆ ಐಟಮ್ಸ್ ಇದೆ, ಬಾಕ್ಸಸ್ ಇದೆ, ಟೇಬಲ್, ಆಮೇಲೆ ಹಾಲು ಕ್ಯಾನು, ಹಾಲು ತಗೊಂಡ್ಬರಕ್ಕೆ ಎಲ್ಲ ಐಟಮ್ಸ್ ಇದೆ. ಇಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಗ್ಯಾಸಸ್ ಇದೆ. ಇದು ಗ್ಯಾಸ್ ಸ್ಟೋವ್. ಆಗ್ಲೇ ನೋಡಿ ನಾವು ಮೆಟಲ್, ಐರನ್. ಇದು ಕಬ್ಬಣ ಇಲ್ಲಿ ಐತೆ. ಇದು ಸ್ಟೀಲು, ಸ್ಟೈನ್ಲೆಸ್ ಸ್ಟೀಲ್. ಇದ್ರಲ್ಲಿ 2, 3, 4 ಯಾವ ತರ ಬೇಕೋ ರೆಡಿ ಸಿಗುತ್ತೆ ಗ್ಯಾಸ್. ಓಕೆ. ಸೊ ಇದೇನಾಗ್ಬೋದು ಸ್ಟಾರ್ಟಿಂಗ್ ಪ್ರೈಸ್? ಕೆಜಿ ಲೆಕ್ಕನಾ? ಇಲ್ಲ, ಇದು ಪೀಸ್ ಲೆಕ್ಕ ಬರುತ್ತೆ, ಕೆಜಿ ಲೆಕ್ಕ ಬರುತ್ತೆ. ಬೇರೆ ಬೇರೆ ಕ್ವಾಲಿಟಿ ಇಲ್ಲಿ. ಓಕೆ. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿ ನಿಮಗೆ ಕೆಜಿ ಲೆಕ್ಕ, ಪೀಸ್ ಲೆಕ್ಕ ಬರುತ್ತೆ. ಸ್ಟೋವ್ ಪೀಸ್ ಲೆಕ್ಕ ಬರುತ್ತೆ ಸ್ಟೋವ್ಸ್. ಓಕೆ. ಸೊ ಬನ್ನಿ ಈಗ ಗೋಡೌನ್ ಹೋಗೋಣ. ಇದೆಲ್ಲ ಕ್ಯಾರಿಯರ್. ಕ್ಯಾಟರಿಂಗ್ ಚಿಕ್ಕ ಸೈಜ್, ದೊಡ್ಡ ಸೈಜ್ ಯಾವ ತರ ಬೇಕೋ ಸಿಗುತ್ತೆ. ಓಕೆ. ಕೆಜಿ ಲೆಕ್ಕ ಬರುತ್ತೆ. ಕಂಪ್ಲೀಟ್ ಕೆಜಿ ಲೆಕ್ಕ. ಇದು ಮಾರ್ಕೆಟ್ ಅಲ್ಲಿ ನೀವು ಕೊಡ್ತಾ ಇದ್ದೀರಿ, ಯಾರು ಕೊಡಲ್ಲ. ಸೂಪರ್. ಎಷ್ಟು ಕೆಜಿ ವರ್ಗೂ ಇಡಿಸಬಹುದು ಇದು? ಇದು ಎಷ್ಟು ಜನಕ್ಕೆ ಊಟಕ್ಕೆ ಬೇಕೋ ಸಿಗುತ್ತೆ. 10 ಜನ ಸ್ಟಾರ್ಟಿಂಗ್ ಆಗುತ್ತೆ. 400 ಜನ ಊಟಕ್ಕೆ ತಗೋಬೇಕು ಸಿಗುತ್ತೆ. 400 ಜನವರೆಗೂ ಊಟ ಮಾಡೋಕೆ ಸಿಗುತ್ತೆ. ಓಕೆ ಸೂಪರ್. ಸೊ ಏನ್ ಕೆಜಿ ಕೋಟ್ ಮಾಡ್ತಿದ್ದೀರಾ? ಕೆಜಿಗೆ 300 ರೂಪೀಸ್ ಕೆಜಿ. 300 ರೂಪೀಸ್ಗೆ ಕೆಜಿ. 300 ರೂಪೀಸ್ ಕೆಜಿ. ಸ್ಟೈನ್ಲೆಸ್ ಸ್ಟೀಲ್. ಕಮ್ಮಿ ಕ್ವಾಲಿಟಿ ಸಿಗುತ್ತೆ. ಸರಿ. ಕೆಜಿ ಲೆಕ್ಕ. ಎಷ್ಟು ಕೆಜಿ ಬರ್ಬೋದು ಇದು? ಇದು ಬರುತ್ತೆ 12 ಕೆಜಿ ತೂಕ. 100 ಕೆಜಿ. 12 ಕೆಜಿ. 12 ಕೆಜಿ ಇಂಟು 300. ಬೇಕಾದ್ರೆ ನೀವು ಲೆಕ್ಕ ಹಾಕೊಂಡ್ಬಿಡಿ. ಆ ಪ್ರೈಸ್ ಅಲ್ಲಿ ನಿಮ್ಗೆ ಇದು ಸಿಕ್ಬಿಡುತ್ತೆ. ಸೊ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆಮೇಲೆ ಅಲ್ಲಿ ಬ್ಯಾಕ್ ಸೈಡ್ ಏನೋ ಇದೆ, ನಡೀರಿ ತೋರಿಸ್ಬಿಡಿ. ಸೊ ಇಲ್ಲೇನಿದು? ಇದು ಒಟ್ಟು ಇದು ರೈಸ್ ಮಿಕ್ಸ್ ಮಾಡಕ್ಕೆ. ರೈಸ್ ಮಿಕ್ಸಿಂಗ್. ರೈಸ್ ಒಟ್ಟು ಇನ್ನ ಬೇರೆ ಇದೆಲ್ಲ ಇದೆ ನೋಡಿ. ಕ್ವಾಂಟಿಟಿ ನೋಡ್ಕೊಳ್ಳಿ. ಇದೆಲ್ಲ ಕ್ವಾಂಟಿಟಿ ಇದೆ. ಕ್ವಾಂಟಿಟಿ ಐಟಮ್ ಸಿಗುತ್ತೆ. ಸೊ ಚೂಪಾಗಿರೋದು, ಚಪಾತಿ ಮಾಡೋದು, ದೋಸೆ ಎತ್ತೋದು, ಅನ್ನ ಮಿಕ್ಸ್ ಮಾಡೋದು, ತಂದೂರಿ ಮಾಡೋದು, ಕ್ಯಾರಿಯರ್ಸ್. ಸೊ ಸೈಜಸ್ ನೋಡ್ಬಿಡಿ ನೀವು. ಸೈಜಸ್ ಕ್ವಾಂಟಿಟಿ ಎಲ್ಲ ಕ್ವಾಂಟಿಟಿ ಸಿಗುತ್ತೆ. ಚಿಕ್ಕ ಸೈಜ್ ಇಂದ ಎಷ್ಟು ಸೈಜಸ್ ವರ್ಗೂ ಸಿಗುತ್ತೆ ನಿಮಗೆ. ಹಾಟ್ ಪಾಟ್, ಮಿಕ್ಸಿ, ಗ್ರೈಂಡರ್, ಹೆವಿ ಸ್ಟಾಕ್ ಇದೆ. ಮೇಲೆ ಇರೋದೆಲ್ಲ ದೋಸೆ ಇಂಚು. ಸೊ ಕಂಪ್ಲೀಟ್ ಸ್ಟಾಕ್ ಇದೆ. ಎಲ್ಲ ತೋರಿಸ್ತಿದ್ದೀನಿ. ಒಂದ್ಸರಿ ವಿಸಿಟ್ ಮಾಡಿ, ನಿಮಗೆ ಹೆಲ್ಪ್ ಆಗುತ್ತೆ ಖಂಡಿತ. ನನಗೆ ಥ್ಯಾಂಕ್ ಮಾಡೋದಂತೂ ಮರಿಬೇಡಿ ನೀವು. ಥ್ಯಾಂಕಿಗಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆದಷ್ಟು ನನ್ನ ಡೀಟೇಲ್ಸ್ ಎಷ್ಟು ಶೇರ್ ಮಾಡೋಕ್ಕಾಗುತ್ತೋ ಮಾಡ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಮಾಡಿ. ಸ್ಟೀಲ್ ಬಕೆಟ್ ಇದು 160 ರೂಪಾಯಿ ಕೆಜಿ ಸ್ಟಾರ್ಟಿಂಗ್ ಆಗುತ್ತೆ. 160 ಕೆಜಿ. ಇದು ಸೈಜ್ ಇನ್ನ ಚಿಕ್ಕದು ಸಿಗುತ್ತಾ? ಸಿಗುತ್ತೆ, ದೊಡ್ಡ ಸಿಗುತ್ತೆ. 160 ಸ್ಟಾರ್ಟಿಂಗ್ ಆಗುತ್ತೆ. 140 ವರೆಗೂ ಇದೆ. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಬೇರೆ ಬೇರೆ ಕ್ವಾಲಿಟಿ. ಇದು ಹೆವಿ ಇದೆ. ಹೌದು. ಇದು 180 ರೂಪಾಯಿ ಕೆಜಿ. ಸೊ ಗೈಸ್ ಇದೊಂದು ಹೇಳ್ಬಿಡ್ತೀನಿ, ಈ ಪ್ರೈಸ್ ಹಾಕಿದೀರಾ, ಈ ಪ್ರೈಸ್ ಕೊಟ್ಟಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತೀರಾ. ಅದು ಕ್ವಾಲಿಟಿ ಮೇಲೆ ವೇರಿ ಆಗುತ್ತೆ. 160 ಇದ್ರೆ 160 ಕ್ವಾಲಿಟಿ ಬರುತ್ತೆ. 240 ರೂಪೀಸ್ ಇದ್ರೆ 240 ರೂಪೀಸ್ ಕ್ವಾಲಿಟಿ ಬರುತ್ತೆ. ಇದು ಬೇಸಿಕ್ ಎಲ್ಲರೂ ಅರ್ಥ ಮಾಡ್ಕೊಬೇಕಾಗಿರೋದು. ಸೊ ನಿಮ್ ಕ್ವಾಲಿಟಿಗೆ ತಕ್ಕಂಗೆ ಪ್ರೈಸ್ ವೇರಿ ಆಗುತ್ತೆ. ಸೊ ದಯವಿಟ್ಟು ಅದನ್ನ ಕನ್ಸಿಡರ್ ಮಾಡಿ ಆಯ್ತಾ. ಹೆವಿ ತಗೊಳ್ದ್ರೆ 240 ಹಾಕ್ತೀನಿ, ಕಮ್ಮಿ ತಗೊಳ್ದ್ರೆ 160 ಹಾಕ್ತೀರಾ. ಹೌದು ಸತ್ಯ. ಸೊ ಗೈಸ್ ಇದನ್ನೊಂದನ್ನು ಕನ್ಸಿಡರ್ ಮಾಡಿ. ಇದು ಕಟಿಂಗ್ ಬೋರ್ಡ್.
6 ಸೈಜ್, ದೊಡ್ಡ ಸೈಜ್, 2 ಇಂಚು, 1 ಇಂಚು, 3 ಇಂಚು, ಓಕೆ. ಯಾವ ತರ ಬೇಕು ಸಿಗತ್ತೆ. ಸೊ ಇದೆಲ್ಲ ಏನು ಕಂಪ್ಲೀಟ್ ಪ್ಲಾಸ್ಟಿಕಾ? ಫೈಬರ್ ಬರುತ್ತೆ ಇದು. ಓಕೆ. ಬೇರೆ ಬರ್ತದೆ. ಪ್ಲಾಸ್ಟಿಕ್ದು ಸಿಗುತ್ತೆ. ಒಡನೆ ಸಿಗತ್ತೆ. ನಡೀರಿ ಹಾಗೆ. ಇದು ಪಿಕಲ್ ಸೆಟ್. ಹಾ, ಪಿಕಲ್ ಸೆಟ್. ಓಕೆ. ಹಾ, ಇದು ಜ್ಯೂಸ್ ಗ್ಲಾಸ್. ಎಲ್ಲ ಸಿಗುತ್ತೆ ಎಲ್ಲ ಫ್ರೆಂಡ್ಸ್. ಸಿಗುತ್ತೆ ಪ್ರತಿಯೊಂದು ಐಟಮ್. ಸೊ ಪ್ಲಾಸ್ಟಿಕ್ ಐಟಮ್ಸ್, ಗಾಜಿನ ಐಟಮ್ಸ್, ಸಾಲ್ಟ್ ಪೇಪರ್, ಪ್ಲಾಸ್ಟಿಕ್, ಹಾ, ಟ್ರೇ, ಟ್ರಾನ್ಸ್ಪರೆಂಟ್ ಟ್ರೇ, ರೇಕ್ ಹೋಟ್ಲಿಗೆ ಯೂಸ್ ಮಾಡಕ್ಕೆ. ಹಾ, ಇದು ಟೀ ಕೌಂಟರ್ ಹೋಟ್ಲಿಗೆ. ಓಕೆ. ಟೀ ಕೌಂಟರ್ ಇದೆ. ಇದು ಸಿಟ್ಟಿಂಗ್ ಬೌಲ್ ಪ್ಲಾಸ್ಟಿಕ್ ಅಲ್ಲಿ. ಹೌದು, ಮಿಕ್ಸ್ ಮಾಡೋದಕ್ಕೆ ಮಿಕ್ಸಿಂಗ್ ಆಗಿ ಕೂಡ ಯೂಸ್ ಮಾಡಬಹುದು. ಇದು ಮೆಜರ್ಮೆಂಟ್ ಜಗ್ ಪ್ಲಾಸ್ಟಿಕ್ ಅಲ್ಲಿ. ಓಕೆ. ಇದು ನೆಕ್ಸ್ಟ್ ಇಲ್ಲಿ ನೋಡಿ, ಇವೆಲ್ಲ ನಿಮಗೆ ಬ್ರಾಸ್ ಬಕೆಟ್ ಬರುತ್ತೆ, ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ. ಇದು ಉರ್ಲಿ ಬಿರಿಯಾನಿ ಅಂಡಿ. ಬಿರಿಯಾನಿದಲ್ವಾ ಇದು? ದೊಡ್ಡ ಸೈಜು. ಹಾ, ಇದು ಸ್ಟೀಲ್ ಅಲ್ಲಿ. ಓಕೆ. ಸೊ ನೋಡಿ, ಇಲ್ಲೆಲ್ಲ ಕಲೆಕ್ಷನ್ಸ್ ನಾನು ಹಾಗೆ ತೋರಿಸ್ಬಿಡ್ತೀನಿ. ಇದೆಲ್ಲ ಕಂಪ್ಲೀಟ್ ಬ್ರಾಸ್ ಕೋಟಿಂಗ್ಗೆ ಬರುತ್ತೆ ನಿಮಗೆ. ಇದು ಬಾಂಡ್ಲಿ. ಸೊ ಇದು ನೋಡಿ, ಪುಟ್ಟ ಬಾಂಡ್ಲಿ. ಇದು ನಮ್ಮ ಮನೇಲಿ ಇದೆ, ಆಕ್ಚುಲಿ ತಗೊಂಡಿದೆ, ಚೆನ್ನಾಗಿದೆ ಇದು. ಸೊ ಇದು ಸಾಂಬಾರ್ ಹಾಕಕ್ಕೆ, ಕರಿ ಹಾಕಕ್ಕೆ, ಹೋಟೆಲ್ ಯೂಸ್ ಮಾಡ್ತಾರೆ. ಮನೆ ಬೇಕಾದ್ರೂ ಡೈನಿಂಗ್ ಟೇಬಲ್ ಅಲ್ಲಿ ನೀವು ಇಟ್ಕೊಬೋದು. ಆಮೇಲೆ ನೆಕ್ಸ್ಟ್ ಇಲ್ಲೆಲ್ಲ ನೋಡಿ ಬೌಲ್ಸು. ಸೊ ಇಲ್ಲಿ ಬಾಂಡ್ಲಿಗಳವೆ, ತೋರಿಸ್ಬಿಡಿ ಹಾಗೆ. ಇದೆಲ್ಲ ಬಾಂಡ್ಲಿ. ಆಮೇಲೆ ನೀವು ಬಕೆಟ್ಗಳು ನೋಡ್ಬೋದು, ಎಷ್ಟು ಪುಟ್ಟ ಪುಟ್ಟ ಸೈಜ್ ಬಕೆಟ್ಸ್ ಬರುತ್ತೆ ನಿಮಗೆ. ಓಕೆ. ಇದು ಕೋಟಿಂಗ್ ಬಾಂಡ್ಲಿ, ಬ್ರಾಸ್ ಕೋಟಿಂಗ್ ಬರುತ್ತೆ ಇದು. ಓಕೆ. ಅಲ್ಲಿ ನೆಕ್ಸ್ಟ್ ಎಲ್ಲ ಏನಿದೆ? ಇದು ಚಿಟ್ಟಿಂಗ್ ಬೌಲ್, ಬೇಸನ್ ತರ. ಸೈಜ್, ದೊಡ್ಡ ಸೈಜು. ಹಾ, ಇದು ರೋಟಿ ಬಾಸ್ಕೆಟ್ ಎಲ್ಲ. ಇದು ರೋಟಿ ಬಾಸ್ಕೆಟ್ ಅಲ್ವಾ? ಹೌದು, ರೆಸ್ಟೋರೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ. ಒಡ್ಡದು. ಇಲ್ಲಿ ಹುಡ್ಡದು ರೋಟಿ ಬಾಸ್ಕೆಟ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ವಿಡಿಯೋ ಮಾಡೋದಕ್ಕೆ. ಓಕೆ. ನೆಕ್ಸ್ಟ್ ಇಲ್ಲೇನಿದೆ? ಪ್ಲೇಟ್ಸ್. ಇದೆಲ್ಲ ಪರಾಟ ಪ್ಲೇಟ್ಸ್. ಟೆಂಟ್ ಹೌಸ್ ಯೂಸ್ ಮಾಡೋದಕ್ಕೆ. ಹೌದು. ನೆಕ್ಸ್ಟ್ ಹಾಗೆ ಮುಂದೆ ಬಂದ್ಬಿಡಿ. ಸೊ ಇಲ್ಲೆಲ್ಲ ನೋಡಿ ಪ್ಲಾಸ್ಟಿಕ್ ಐಟಮ್ಸ್ ಇದೆ. ಸೇಮ್. ಹೌದು. ಸೊ ನಿಮ್ಗೆ ಏನೇನ್ ಬಿರಿಯಾನಿ ಪಾಟ್ ಇದು? ಇದು ಎಷ್ಟು ಕೆಜಿ ಇಂದ ಎಷ್ಟು ಕೆಜಿ ವರೆಗೂ ಸಿಗುತ್ತೆ? ಇದು 1 ಕೆಜಿ ಸ್ಟಾರ್ಟಿಂಗ್ ಆಗುತ್ತೆ, 100 ಕೆಜಿ ವರೆಗೂ ಸಿಗುತ್ತೆ. 100 ಕೆಜಿ ವರೆಗೂ ಸಿಗುತ್ತೆ ಬಿರಿಯಾನಿ ಪಾಟ್. ಇದೆಲ್ಲ ಏನು, ಯಾವ ಮೆಟೀರಿಯಲ್? ಇಂಡಾಲಿಯಂ. ಓಕೆ. ಮೇಲೆ ನೋಡಿ ಎಷ್ಟು ದಪ್ಪ ಇದೆ, ಎಷ್ಟು ಕೆಜಿ ಇದೆ ಅದು? ಇದು 100 ಕೆಜಿದು. 100 ಕೆಜಿದು. ಇನ್ನ 200 ಕೆಜಿ ಬರುತ್ತಂತ ಯೋಚನೆ ಮಾಡಿ, ಎಷ್ಟು ದಪ್ಪ ಇರುತ್ತೆ. ಗೋಡೌನ್ ಅಲ್ಲಿ ಇದೆಯಾ? ಓಕೆ. ಸೊ ಇದೆಲ್ಲ ಸರ್ವಿಂಗ್ ಪ್ಲೇಟ್ಸ್. ತೋರಿಸ್ಬಿಡಿ, ಒಂದೊಂದೇ ತೋರಿಸ್ಬಿಡಿ ಯಾವ್ಯಾವ ತರ ಇದೆ ಅಂತ ನೋಡಿ. ಇದು ಬೌಲ್, ಕರಿ ಬೌಲ್. ನಾವೆಲ್ಲ ಡಿಸೈನ್ಸ್ ತೋರಿಸ್ತಾ ಇದೀವಿ, ಪಿಕ್ ಮಾಡಿ. ಅದು ವೈಟ್ ಕಲರ್ ತಗೊಳ್ಳಿ. ಸೊ ಯಾವ್ಯಾವ ಡಿಸೈನ್ ಬರುತ್ತೆ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಏನೆಲ್ಲ ನಿಮ್ಗೆ ಇಲ್ಲಿ ಕಲೆಕ್ಷನ್ ಸಿಗುತ್ತೆ ಅಂತ. ಇದೆಲ್ಲ ಸೆರಾಮಿಕ್ ಕಂಪ್ಲೀಟ್. ಇಲ್ಲಿ ನೋಡಿ, ಇದೆಷ್ಟು ಕ್ಯೂಟ್ ಆಗಿದೆ ಡಿಸೈನು. ಎಲ್ಲ ಹೋಟೆಲ್ ಸರ್ವಿಂಗ್ ಐಟಮ್ಸ್ ಇವೆಲ್ಲ. ರೈಸ್ ಸರ್ವ್ ಮಾಡೋದಕ್ಕೆ, ಗೀ ರೈಸು, ಬಿರಿಯಾನಿ ರೈಸು. ಓಕೆ. ಇಲ್ಲಿ ನೋಡಿ ನಿಮಗೆಲ್ಲ ಸ್ಪೂನ್ಸ್ ಇದೆ. ಇದು ಸೂಪ್ ಸ್ಪೂನ್ಸ್ ಇಂದ ಸ್ಟಾರ್ಟ್ ಆಗಿ ಅನ್ನ ಸಾಂಬಾರ್ ಹಾಕೋ ಸ್ಪೂನ್ಸ್ ಎಲ್ಲ ಸಿಗುತ್ತೆ. ವೈಟ್ ಸೆರಾಮಿಕ್ ಬೌಲ್ಸು, ಪ್ಲೇಟ್ಸು. ನೆಕ್ಸ್ಟ್ ಹೋಗ್ತಾ ಬಿರಿಯಾನಿ ಪಾಟ್ಸು ಸೆರಾಮಿಕ್ಸ್ ಅಲ್ಲಿ. ಹಾ ನೋಡಿ, ಎಲ್ಲ ಬಿರಿಯಾನಿ ಟೈಪು. ಬ್ಯಾಟ್ ಸಿಗುತ್ತೆ. ಇದು ನೋಡಿ ಕೊಳವೆ ತರ, ಕೊಳಗ ಸಾಂಬಾರ್ ಮಾಡೋದಕ್ಕೆ. ಹೋಟ್ಲಲ್ಲಿ, ದೇವಸ್ಥಾನದ, ಟೆಂಟ್ ಹೌಸು, ಕ್ಯಾರಿಯರ್ ಸಂಜೆ ಕ್ಯಾಟ್ರಿಂಗ್. ಹೌದು, ಕೆಳಗಡೆ ತೋರಿಸಿದ್ರಲ್ವಾ? 10 ಪೀಸ್. ಹಾ ಹೌದು ಹೌದು, ನೀವು ಹಂಗೆ ಹೇಳ್ತಾ ಇರೋದು. ಸೊ ಆಕ್ಚುಲಿ ಕೆಳಗೆ ತೋರಿಸಿದ್ರಲ್ವಾ? ಸೊ ಇದೆಲ್ಲ ಕಂಪ್ಲೀಟ್ ಸೆರಾಮಿಕ್ ಇದೆ, ಎಲ್ಲ ಸೆರಾಮಿಕ್ ಐಟಮ್ಸ್ ಇದೆ. ಸೊ ಮೂವ್ ಆಗಿ ಹಂಗೆ ಒಂದೊಂದೇ ತೋರಿಸ್ತಾ ಹೋಗೋಣ. ನೋಡಿ ಇಲ್ಲೆಲ್ಲ ಮೊಸರು, ದಹಿ, ಚಟ್ನಿ ಎಲ್ಲ ಸರ್ವ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ. ನೋಡಿ ಇದೆಲ್ಲ ಲೀಫ್ ಡಿಸೈನ್ ಬರುತ್ತೆ. ತುಂಬ ಡಿಸೈನ್ಸ್ ಇದೆ ಗೈಸ್. ಖಂಡಿತ ಮನೇಲಿ ಸಾಮಾನು ಯಾರ ಹತ್ರ ಇರಲ್ಲ ಹೇಳಿ, ಸಾಮಾನು ಯಾರೆಲ್ಲ ಯೂಸ್ ಮಾಡ್ತಿರೋ ಒಂದ್ಸರಿ ಈ ಸ್ಟೋರ್ಗೆ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ಬೆಲೆ ಏನು ಅಂತ. ತುಂಬ ವರ್ತು. ನಾನಂತೂ ಗೊತ್ತಾದ್ಮೇಲೆ ನಮ್ಮ ಮನೆಗೆ ತೊಗೊಂಡಿರೋ ಸಾಮಾನೆಲ್ಲ ಇಲ್ಲೇ ತೊಗೊಂಡಿರೋದು, ಅಷ್ಟು ವರ್ತಾಗಿದೆ. ಸೂಪರ್. ನೆಕ್ಸ್ಟ್ ಬಂದಿದ ತಕ್ಷಣ ಪ್ಲೇಟ್ಸು. ಇಲ್ಲೆಲ್ಲ ಕಂಪ್ಲೀಟ್ ಪ್ಲೇಟ್ಸ್ ಸೆಕ್ಷನ್ಸ್ ನಿಮಗೆ. ಗ್ರೀನ್ ಪ್ಲೇಟು, ವೈಟ್ ಪ್ಲೇಟು, ಬ್ಲ್ಯಾಕ್ ಪ್ಲೇಟು. ಈಗ ಹೊಸದಿದು ನಾನ್ ಬ್ರೇಕಬಲ್ ಅಲ್ಲ, ಹಾಕಿ ನೋಡೋಣ ಕೆಳಗೆ. ಓಹೋ, ಬ್ರೇಕೇ ಆಗಿಲ್ಲ ಗೈಸ್ ನೋಡಿ. ಓಹೋ, ಇದಕ್ಕಿಂತ ಏನಾದ್ರೂ ಬೇಕಾ ನಿಮ್ಗೆ? ನಾನ್ ಬ್ರೇಕಬಲ್. ಮಕ್ಳಿದಾರ, ದೊಡ್ಡವರಿದಾರ, ಕೈ ತಪ್ಪಿದ್ದೋಯ್ತಾ ಅಷ್ಟೇ, ಮುರಿದೋಗಲ್ಲ, ಹೊಡೆದೋಗಲ್ಲ.
ಸೂಪರ್. ಸೊ ಈ ಥರ ಡಿಸೈನಲ್ಲಿ ನೀವು ನೋಡ್ಬೋದು ಏನೆಲ್ಲ ಇದೆ. ಇದೊಂದು ತೊಗೊಂಬಿಡಿ ಡಿಸೈನ್ ಪ್ಲೇಟು. ತುಂಬ ಡಿಸೈನ್ಸ್ ಇದೆ. ನಾನು ಹಾಗೋ ಅಷ್ಟೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಕೆಲವೊಂದು ಸೆರಾಮಿಕ್ಸ್ ಇದೆ, ಕೆಲವೊಂದು ನಾನ್ ಬ್ರೇಕಬಲ್ ಇದೆ. ಇದು ಪಾನಿಪುರಿ ಪ್ಲೇಟ್ಸು ಸೂಪರ್. ಎಲ್ಲ ಪ್ಲೇಟ್ಸು ನಿಮ್ಗೆ ಸಿಗುತ್ತೆ. ನೆಕ್ಸ್ಟು ಪ್ಲೇಟು. ಈಗ ಪ್ಲೇಟ್ಸ್ ಬಿಟ್ಟು ನೆಕ್ಸ್ಟ್ ಇಲ್ಲಿ ಬಂದ್ಬಿಡಿ. ಇದನ್ನು ತೋರಿಸೋಣ. ಈಗ ಇದೇನಿದು ಗ್ರೈಂಡರ್. 2 ಲೀಟರ್ ಸ್ಟಾರ್ಟಿಂಗ್ ಆಗುತ್ತೆ, 100 ಲೀಟರ್ ವರೆಗೂ ಸಿಗುತ್ತೆ. 100 ಲೀಟರ್ ವರೆಗೂ ಸಿಗುತ್ತೆ. ಟಿಲ್ಟಿಂಗ್ ಬೇಕಾ ಟಿಲ್ಟಿಂಗ್ ಸಿಗುತ್ತೆ, ನಾರ್ಮಲ್ ಬೇಕಾ ನಾರ್ಮಲ್ ಸಿಗುತ್ತೆ, ಯಾವ ತರ ಬೇಕು ಸಿಗುತ್ತೆ. ಡ್ರೈವಿಂಗ್ ಮಿಷಿನ್ ಸಿಗುತ್ತೆ, ಕಟಿಂಗ್ ಮಿಷಿನ್ ಸಿಗುತ್ತೆ. ಸೊ ನೋಡಿ ಸ್ಟಾರ್ಟಿಂಗ್ ಎಷ್ಟು ಲೀಟರ್ ಹೇಳಿದ್ರಿ? 2 ಲೀಟರ್ ಸ್ಟಾರ್ಟಿಂಗ್. 2 ಲೀಟರ್ ಇಂದ ಸ್ಟಾರ್ಟಿಂಗ್. ಓಕೆ, ಇದೆಲ್ಲ ಕೆಜಿ ಲೆಕ್ಕನ ಪೀಸ್ ಲೆಕ್ಕನ? ಪೀಸ್ ಲೆಕ್ಕ ಬರುತ್ತೆ. ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ. ವಿಡಿಯೋದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ವುಡನ್ ಐಟಮ್ಸ್ ಇರುತ್ತೆ ನಿಮಗೆ. ಸೂಪರ್. ಹಂಗೆ ಬನ್ನಿ ಒಳಗೆ ಬನ್ನಿ. ಸೊ ಇಲ್ಲಿ ನೀವು ನೋಡ್ಬೋದು ಮುದ್ದೆ ಮಾಡೋದಕ್ಕೆ ಬೇಕಿಂಗ್ ಐಟಮ್ಸ್. ಇವೆಲ್ಲ ಏನು ಬೇಕಿಂಗಾ? ತಗೊಂಬಿಡಿ. ಫುಡ್ ಓಹೋ, ಇದು ಬಿಸಿ ಮಾಡೋಕ್ಕೆ ರೆಸ್ಟೋರೆಂಟ್ಸ್ ಅಲ್ಲಿ ಎಲ್ಲ ಸ್ಯಾಂಡ್ವಿಚ್ ಮಾಡೋದಕ್ಕೆ, ಸಮೋಸ ಮಾಡೋದಕ್ಕೆ ಎಲ್ಲ ಯೂಸ್ ಮಾಡ್ತಾರೆ. ಹೌದು. ಸೊ ಇದು ಇದು ಬ್ರೌನಿ ಚಾಕ್ಲೇಟ್ ತಿನ್ನೋದಕ್ಕೆಲ್ಲ ರೆಸ್ಟೋರೆಂಟ್ ಅಲ್ಲಿ ಯೂಸ್ ಮಾಡ್ತಾರಲ್ಲ. ಇದೇನಿದು? ಇದು ದೊಡ್ಡ ಸೈಜ್ ಪಿಜ್ಜಾ. ಓ ಸೇಮ್. ಇದು ಪಿಜ್ಜಾ ಮಾಡ್ಬೋದು ಅಥವಾ ಬ್ರೌನೀಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಜಗ್ಸ್ ಇದೆ, ಪ್ಲೇಟ್ಸ್ ಇದೆ, ಪೊಟ್ಯಾಟೊ. ಹೋ ಇದು ಇದೆಯಾ ನೋಡಿ, ಪೊಟ್ಯಾಟೊ ಟ್ವಿಸ್ಟ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟ್ ಬನ್ನಿ ಈ ಕಡೆ. ತಿರ್ಗಾ ಇಲ್ಲೆಲ್ಲ ಸೆರಾಮಿಕ್ ಪ್ಲೇಟ್ಸ್ ಬರುತ್ತೆ ನಿಮ್ಗೆ. ಹೌದು. ಸೊ ನೋಡಿ ತೋರಿಸ್ಬಿಡಿ ಅದು ಹೇಗೆ ಅಂತ. ಕೋಕೋನಟ್ ಮಷೀನ್. ಇದು ಏನಿಲ್ಲ, ಇಲ್ಲಿದೆ ಅಲ್ಲ ಕೋಕೋನಟ್ ಇಟ್ಟು ಈ ತರ ಮಾಡಿದ್ರೆ ಇಲ್ಲಿ ಗ್ರೈಂಡ್ ಆಗ್ತಾ ಇರುತ್ತೆ ನೋಡಿ ಹಿಂಗೆ. ಕೋಕೋನಟ್ ಮಷೀನ್ ಇದು. ನೆಕ್ಸ್ಟ್ ಇದೆಲ್ಲ ಕಂಪ್ಲೀಟ್ ಪ್ಲಾಸ್ಟಿಕ್. ಬಂದ್ಬಿಡಿ ಇಲ್ಲಿ. ತೋರಿಸ್ಬಿಡಿ, ನಮ್ಮ ಜನ ನೋಡ್ಕೊಂಡ್ಬಿಡ್ಲಿ, ಎಲ್ಲ ಗೊತ್ತಾಗ್ಲಿ ಅಂತ ತೋರಿಸ್ತಾ ಇದ್ದೀನಿ ನಾನು. ದಿಸ್ ಇಸ್ ಅ ಸ್ಯಾಂಡ್ವಿಚ್ ಮೇಕರು. ಓ ಸೂಪರ್. ಸ್ಯಾಂಡ್ವಿಚ್ ಮೇಕರ್, ಪಿಜ್ಜಾ ಓವನ್, ಎಲೆಕ್ಟ್ರಿಕ್ ಎಲ್ಲ ಐಟಮ್ಸ್ ಸಿಗುತ್ತೆ. ಎಲೆಕ್ಟ್ರಿಕ್ ಐಟಮ್ಸ್ ಸಿಗುತ್ತೆ. ಪಿಜ್ಜಾ ಮೇಕರ್, ಸ್ಯಾಂಡ್ವಿಚ್ ಮೇಕರು, ಗ್ರೈಂಡರು, ಎಲ್ಲ ಐಟಮ್ಸ್ ಸಿಗುತ್ತೆ. ಮಿಕ್ಸಿ, ಇದು ಮಸಾಲಾ ಮೇಕರು, ಮಸಾಲಾ ಮಿಕ್ಸಿಂಗು ಎಲ್ಲ ಹೇಳ್ತಿದ್ದೀನಿ ಫ್ರೆಂಡ್ಸ್ ಏನೇನ್ ಸಿಗುತ್ತೆ ಅವ್ರ ಹತ್ರ ಅಂತ. ಇದು ನೋಡಿ ದೊಡ್ಡದಿದು ಪಿಜ್ಜಾ, ಲಟ್ಟಣಿಗೆ, ಚಪಾತಿಗೆ, ಪುರಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇವೆಲ್ಲ ಪ್ಲಾಸ್ಟಿಕ್ ಐಟಮ್ಸ್. ಇದು ಟ್ರಾಲಿ. ಅದೇ ಹೋಟೆಲ್ಗೆ, ರೆಸ್ಟೋರೆಂಟ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ನೋಡಿ ಟ್ರಾಲಿ. ಇದು ಏನ್ ಆರಾಮಾಗಿ ಎಲ್ಲ ಸಿಗುತ್ತೆ ರೀ ಇಲ್ಲಿ. ನೋಡಿ ಟ್ರಾಲಿ. ಹೋಟೆಲ್ಗೆ ನಿಮ್ಗೆ ಟ್ರಾಲಿ ಬೇಕಾ? ಬನ್ನಿ ಇಲ್ಲಿ. ಜ್ಯೂಸ್ ಗ್ಲಾಸಸ್ ನೋಡಿ, ಐಸ್ ಕ್ರೀಮ್ ಸ್ಕೂಪು ಎಲ್ಲ A to Z ಸಿಕ್ಬಿಡುತ್ತೆ ನಿಮ್ಗೆ. ಪ್ಲಾಸ್ಟಿಕ್ ತಟ್ಟೆ, ಪ್ಲೇಟ್ಸು ನೋಡಿ ಎಲ್ಲ ತೋರ್ಸ್ಕೊಂಡ್ ಬಂದಿದೀವಿ. ಇದು ಲಾಸ್ಟ್ ಸೆಕ್ಷನ್. ಚೇರು ಸಿಗುತ್ತಲ್ಲ ನಿಮ್ಮಲ್ಲಿ. ಲಾಸ್ಟ್ ಅಲ್ಲಿ ತೋರಿಸ್ಬಿಡಿ ಬನ್ನಿ. ಲಾಸ್ಟ್ ಅಲ್ಲಿ ಇನ್ನೂ ಒಂದು ಐಟಮ್ಸ್ ಇದೆ, ಅದನ್ನು ತೋರಿಸ್ಬಿಡೋಣ ಜನಕ್ಕೆ. ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮ್ಗೆ ವೆಜಿಟೇಬಲ್ಸ್ ಕಟ್ಟರು, ವೆಜಿಟೇಬಲ್ಸ್ ಹಾಕೋಣೋದಕ್ಕೆ, ಫ್ರೂಟ್ಸ್ ಹಾಕೋಣೋದಕ್ಕೆ, ರೇಷನ್ ಹಾಕೋಣೋದಕ್ಕೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಗ್ಯಾಸ್ ಬಿಸಿ ಇಡೋದಕ್ಕೆ ನೋಡಿ. ಇಲ್ಲೆಲ್ಲ ಇಷ್ಟು ಕಂಪಾರ್ಟ್ಮೆಂಟ್ ಬರುತ್ತೆ ನಿಮಗೆ. ಸೊ ಫ್ರೆಂಡ್ಸ್ ಎಲ್ಲ ಡೀಟೇಲ್ಸು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮನೆಗೆ ಪಾತ್ರೆ ಆಗಿರಲಿ, ಹೋಟೆಲ್ಗಾಗಿರಲಿ, ಕ್ಯಾಟ್ರಿಂಗ್ ಆಗಿರಲಿ, ಅಥವಾ ಟೆಂಟ್ ಹೌಸಸ್ಗಾಗಿರಲಿ, ದೇವಸ್ಥಾನದಲ್ಲಿ ಅಡುಗೆ ಮಾಡೋಕ್ಕಾಗಿರಲಿ, ಎಲ್ಲಿಗೆ ನೀವು ಅಡುಗೆ ಮಾಡೋಕ್ಕೆ ಕಿಚನ್ ಐಟಮ್ಸ್ನ ನೋಡ್ತಾ ಇದ್ರೆ ಖಂಡಿತ ಬ್ಯಾಂಗ್ಳೂರ್ ಹೋಟೆಲ್ಸ್ ವೇರ್ಗೆ ಬನ್ನಿ. ಚಿಕ್ಕಪೇಟೆ ಲೊಕೇಟ್ ಆಗಿದೆ. ಎಕ್ಸಾಕ್ಟ್ ಅಡ್ರೆಸ್ಸು ಗೂಗಲ್ ಮ್ಯಾಪ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಕ್ಲಿಕ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಸ್ಟೋರ್ಗೆ ರೀಚ್ ಆಗ್ತೀರಾ. ಸೊ ಫ್ರೆಂಡ್ಸ್ ನೋಡಿ, ಈಗ ಇದೆಲ್ಲ ಹೊಸ ಸ್ಟಾಕ್ ಬಂದಿದಾ? ಹೊಸದ್ ಬರ್ತಾನೆ ಇರುತ್ತೆ ನಿಮ್ಮಲ್ಲಿ? ಡೈಲಿ ಬರ್ತಾ ಇರುತ್ತಾ? ಸೊ ನೋಡಿ ಈ ತರ ಡೈಲಿ ಈ ತರ ಸಾಮಾನುಗಳು ಬರ್ತಾನೆ ಇರುತ್ತೆ. ಸೊ ಖಂಡಿತ ವಿಸಿಟ್ ಮಾಡಿ. ಇವರ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಇವರ ಅಡ್ರೆಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಈ ಅಡ್ರೆಸ್ಗೆ ನಿಮಗೆ ಬಂದ್ರೆ ಬ್ಯಾಂಗ್ಳೂರ್ ಹೋಟೆಲ್ ವೇರ್ ಸಿಗುತ್ತೆ. ನಾನು ಹೇಳಿರೋ ಪ್ರೈಸ್ ಅಲ್ಲಿ ಕೆಜಿ ಲೆಕ್ಕದಲ್ಲಿ ಪರ್ಚೇಸ್ ಮಾಡಬಹುದು. ಕೆಜಿ ಸ್ಟಾರ್ಟಿಂಗ್ ಏನಿದೆ ಹೇಳ್ಬಿಡಿ. 160 ರೂಪೀಸ್ ಸ್ಟಾರ್ಟಿಂಗ್ ಆಗುತ್ತೆ. ಸ್ಟೀಲ್ ಬೇರೆ ಬೇರೆ ಕ್ವಾಲಿಟಿ ಮೇಲೆ ಇರುತ್ತೆ. ಅಪ್ ಟು ಎಲ್ಲಿವರೆಗೂ ಹೋಗುತ್ತೆ? 450 ವರೆಗಿದೆ. 450, 160 ಇಂದ ಸ್ಟಾರ್ಟ್ ಆಗುತ್ತೆ, 450 ವರೆಗೂ ಹೋಗುತ್ತೆ. ಸೊ ಕ್ವಾಲಿಟಿ ಮೇಲೆ. ಸೊ ದಯವಿಟ್ಟು ಕಮೆಂಟ್ ಹಾಕ್ಬೇಡಿ. ನೀವು ಯಾವ ಕ್ವಾಲಿಟಿ ಪಿಕ್ ಮಾಡ್ತಿರೋ ಆ ಕ್ವಾಲಿಟಿಯಲ್ಲಿ ಸಿಗುತ್ತೆ. ಎಲ್ಲ 160 ರುಪೀಸ್ಗೆ ಸಿಗ್ತಿಲ್ಲ. ಇದನ್ನ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಕಮೆಂಟ್ ಹಾಕಿದ್ರಿ ಅಂತ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ಮೇಲೆ ನಿಮ್ಗೆ ಕೆಜಿ ಲೆಕ್ಕ ವೇರಿ ಆಗುತ್ತೆ. 160 ರುಪೀಸ್ ಇಂದ 450 ರುಪೀಸ್ ವರೆಗೂ ಇರುತ್ತೆ. ಏನೇ ಡೌಟ್ಸ್ ಇದ್ರೂ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡ್ಕೊಂಡು ಬನ್ನಿ. ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.